जय श्री ओम नमः सिद्धेभ्यः। जय श्री ओम नमः सिद्धेभ्यः। जय श्री ओम नमः सिद्धेभ्यः। नमो अरिहन्ताणम् नमो सिद्धाणम् नमो आयिर्याणम् नमो उवज्झायाणम् नमो लोवे सवसाहूणम् एषो पञ्चणमुक्कारो सौवपावपनासनो मङ्गलानञ्च सव्वेसिम् पढमम् हवै मङ्गलम् पढमम् हवै मङ्गलम् पढमम् हवै मङ्गलम्। जय बोले पंच परमेष्टि भगवान की, उत्तम क्षमादि दशलक्षण धर्म की, उत्तम सत्य धर्म की। हे जीवात्माओं, पर्वराज पर्यूषण पर्वದ 5ನೇ ದಿನ ಇಂದು उत्तम सत्य धर्म। उत्तम सत्य कंठ के भूषण, उत्तम सत्य कंठ के भूषण, सत्य अहिंसा पालन, श्रीधर जय धर जय धर दशधर। सत्य सत्य नित्य ಅವಿನಾಶಿ ಶಾಶ್ವತ ಸುಖದ ಅಪೇಕ್ಷೆಯಿಂದ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳೋದೇ ಸತ್ಯ ಧರ್ಮ। ಸುಳ್ಳ ಜೀವನದಲ್ಲಿ ದುಃಖವನ್ನು ಕೊಡ್ತದೆ। ಸುಳ್ಳ ಪಾಪಾಶ್ರವಕ ಕರ್ಮಾಶ್ರವಕ ಕಾರಣ ಅದ। ಸತ್ಯದಿಂದ ವ್ಯಕ್ತಿತ್ವ ಸ್ವಕಲ್ಯಾಣ ಜೊತೆಗೆ ವಿಶ್ವವ್ಯಾಪಿ ಆಗ್ತದೆ। ಸತ್ಯದಿಂದನ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಯಶಸ್ವಿ ಆದರು। ಸತ್ಯದಿಂದನ ಹರಿಶ್ಚಂದ್ರರು ಸೂರ್ಯ ಚಂದ್ರ ಇರುವವರೆಗೆ ಅಜರಾಮರಾಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೊಂಡ್ರು। ಸತ್ಯ ಆತ್ಮನನ್ನ ನಿತ್ಯವನ್ನಾಗಿ ಮಾಡ್ತಾರೆ। ಅಸತ್ಯ ಆತ್ಮನನ್ನ ಭವಭ್ರಮಣೆಗೆ ಕಾರಣ ಆಗ್ತದೆ। ಭವಭ್ರಮಣದಿಂದ ನಾವು ಮುಕ್ತ ಆಗ್ಬೇಕಾಗಿತ್ತು। ಆತ್ಮನ ನಿಜ ಸುಖವನ್ನ ಈಶ್ವರೀಯತ್ವ ಗುಣವನ್ನ ಪಡ್ಕೋಬೇಕಾಗಿತ್ತು ಅಂದ್ರ ನಾವು ಸತ್ಯಕ್ಕೆ ಶರಣಾಗೋದು ಅತ್ಯವಶ್ಯಕತೆ। ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ। ಆತ್ಮ ಒಂದೇ ಸತ್ಯ, ಅನ್ಯೆಲ್ಲ ಮಿಥ್ಯ। ಕಣ್ಣಿಗೆ ಯಾವುದು ಗೋಚರ ಆಗ್ತದ, ಕಣ್ಣಿಗೆ ಯಾವ್ದು ನಮ್ಗೆ ಕಾಣ್ತದ ಅದು ಅಶಾಶ್ವತ। ಯಾವುದು ಕಣ್ಣಿಗೆ ಕಾಣ್ಲಾರ್ದಂಥದ್ದದ ನಿರಾಕಾರ ಬ್ರಹ್ಮರೂಪ, ಅದು ಮಾತ್ರ ಸತ್ಯ ನಿತ್ಯ ಶಾಶ್ವತ ಅಂತ। ಅದಕ್ಕ ಸತ್ಯದ ಪ್ರಾಪ್ತಿಗಾಗಿ, ಸತ್ಯ ಅಂದ್ರೆ ಆತ್ಮ ಪ್ರಾಪ್ತಿ। ಇಲ್ಲಿ ಸತ್ಯ ಅಂದ್ರೆ ತಿಳ್ಕೋದು ಮುಖ್ಯವಾಗಿ ಆತ್ಮ, ಆತ್ಮನ ಸಾಕ್ಷಾತ್ಕಾರ, ಅದು ಆತ್ಮನ ಸಾಕ್ಷಾತ್ಕಾರಕ್ಕಾಗಿ ನಾವು ಮಾಡತಕ್ಕಂಥ ಪುರುಷಾರ್ಥ। ಸತ್ಯ ಧರ್ಮದಿಂದ ಈ ಆತ್ಮ ಪರಮ ಸುಖಿ ಆಗ್ತಾನೆ। ಅದಕ್ಕೆ ರೂಢಿಯವರು ಹೇಳ್ತಾರೋ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ। ಸತ್ಯ ಗೊತ್ತಿಲ್ಲದಕ್ಕೆ ಜೀವ ಸಂಸಾರದ ದುಃಖಿ ಅದ, ಅಸತ್ಯದಿಂದ ಸಂಸಾರದಾಗ ಜೀವ ದುಃಖಿ ಅದ। ಯಾವ ಜೀವಕ್ಕೂ ಸತ್ಯದ ಪರಿಜ್ಞಾನ ಆಗ್ತದ ಆ ಜೀವ ಸುಖಿ ಆಗ್ತದ ಅಂತ।
ಸಾದಾ ಸೀದಾಗಿ ನಾವು ನೋಡ್ಬೇಕಾದ್ರೆ ಒಂದು ಆಟನಿಕೆ ಮುಖಾಂತರ ಸಣ್ಣ ಮಕ್ಕಳಿಗೆ ಗೊಂಬೆ ಆನಿ ಕುದುರೆ ತಂದು ಕೊಟ್ಟಿರ್ತೀರಿ ಜಾತ್ರೆಯಿಂದ. ಆ ಆನೆ ಆಡ್ತಾ ಆಡ್ತಾ ಮಗು ಆನೆ ಮುರಿತಂದ್ರ ಮಗು ಅಳ್ಳಿಗೆ ಶುರು ಮಾಡ್ತದ. ನನ್ನ ಆನೆ ಮುರಿತು, ನನ್ನ ಆನೆ ಸೊಂಡಿ ಮುರಿತು, ನನ್ನ ಆನೆ ಕಾಲು ಮುರಿತು, ನನ್ನ ಆನೆ ಕಿವಿ ಮುರಿತು ಅಂತ ಮಗು ಅಳ್ಳಿಗೆ ಶುರು ಮಾಡ್ತದ. ಆ ಮಗು ಅಳ್ಳಕೈತು ಅಂತ ತಿಳ್ಕೊಂಡು ಹಿರಿಯರೆಲ್ಲ ಬಂದು ನೋಡ್ತಾರೋ, ತಮ್ಮ ಅಳ್ಬೇಡ ಮತ್ತೊಂದು ತಂದ್ರೆ ಆತನಂತ ಅವ್ನು ಬೇರೆ ಕೊಡ್ತಾರ. ಕರೆ ಮಗು ನನ್ನ ಆನೆ ಅದ್ರ ಮ್ಯಾಲ ವಿಶ್ವಾಸ ಇಟ್ಟಿತ್ತು, ಅದು ಸತ್ಯ ಅಂತ ತಿಳ್ಕೊಂಡಿತ್ತು. ಅದರದ ಅಸ್ತಿತ್ವ ಮುರಿಯಂತೆ ಅಥವಾ ಕಳ್ಕೊಳ್ಳಂತೆ ಅದೆಲ್ಲ ಶುರು ಮಾಡಿತ್ತು. ಅದ ದೊಡ್ಡವ್ರು ಯಾಕೆ ಹೇಳಿಲ್ಲ ಮಗುದ್ರ ಕೂತ? ದೊಡ್ಡವ್ರಿಗೆ ಗೊತ್ತಿತ್ತು. ಏನ್ ಗೊತ್ತಿತ್ತು? ಇದು ಮಣ್ಣಿಂದತಿ ಇವತ್ತಿನ ನಾಳೆ ಮುರಿತೈತಿ ಅನ್ನೋ ಜ್ಞಾನ ಇತ್ತು. ಆ ಸತ್ಯದ ಜ್ಞಾನ ಇರೋದ್ರಿಂದ ದೊಡ್ಡವರ ಅಳವಾರ. ಮಗು ಯಾಕೆ ಅಳಕತ್ತೈತಿ ಅಂದ್ರ ಆ ಸತ್ಯದ ಗೊತ್ತಿಲ್ಲ. ಇದು ಆಣೈತಿ ಕಾಯಮ ಇರ್ತೈತಿ ಅಂತ ತಿಳ್ಕೊಂಡದ ಅವರು. ಅಂದ್ರ ಸತ್ಯ ತಿಳ್ಕೊಂಡಂತ ಜೀವಾತ್ಮ ಆರ್ತ ರೌದ್ರ ಧ್ಯಾನ ಮಾಡೋದಿಲ್ಲ. ಯಾವ್ದಾವ್ದ್ರ ನಿರ್ಮಾಣ ಆಗಿದೆ ಈ ಪ್ರಪಂಚದಲ್ಲಿ, ಅದರದ್ದು ಒಂದು ದಿವಸ ನಿರ್ನಾಮ ಆಗುದನ್ನ. ಎಲ್ಲಿ ಜನನದ ಅಲ್ಲಿ ಮರಣನು ನಿಶ್ಚಿತದ. ಈ ಪ್ರಪಂಚದ ಯಾರ್ಯಾರ ಜನ, ಅಜ್ಞಾತ ಇರ್ಬೋದು, ಮಹಾವೀರ್ ಇರ್ಬೋದು, ರಾಮ್ ಇರ್ಬೋದು, ಕೃಷ್ಣ ಇರ್ಬೋದು, ಎಷ್ಟೆಷ್ಟು ಮಹಾಪುರುಷರಾಗ್ಯಾರ, ಅವ್ರೆಲ್ಲಾರ್ದು ಜನ್ಮ ಆಗಿತ್ತು, ಅವ್ರ ಮರಣನೂ ಆತು. ಆದ್ರ ಯಾ ಜೀವಾತ್ಮ ಸತ್ಯ ಮರಣ ಮಾಡ್ಕೋತಾನ, ಶಾಶ್ವತ ಮರಣ ಆಗಿರ್ತಕ್ಕ ಯಾವುದು? ಪಂಡಿತ ಮರಣ. ದೇಹದ ವಿಯೋಗ ಆತ್ಮನ ಪ್ರಾಪ್ತಿಗಾಗಿ, ಆತ್ಮನ ಸಾಕ್ಷಾತ್ಕಾರಕ್ಕಾಗಿ ದೇಹವನ್ನ ಸ್ವಯಂ ಜ್ಞಾನಿ ಪುರುಷ ತ್ಯಾಗ ಮಾಡಿ ಧ್ಯಾನದ ಸಹಾಯದಿಂದ ಕರ್ಮಗಳ ನಿರ್ಜನೆ ಮಾಡಿ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೋತಾನೆ. ಆ ಮೋಕ್ಷ ಪ್ರಾಪ್ತಿ ಆದಾಗ ಸತ್ಯದ ಸಾಕ್ಷಾತ್ಕಾರ ಅಂತ. ಅಂದ್ರ ಸತ್ಯ ಶಾಶ್ವತವಾಗೋಯ್ತು, ಆತ್ಮ ಪುದುಗೇನಿತ್ತು ಅದು ನಾಶ ಆಗೋಯ್ತು. ಸತ್ಯದ ಪ್ರಾಪ್ತಿಗೋಸ್ಕರ ನಾವು ಪುರುಷಾರ್ಥ ಮಾಡ್ತೇವೆ. ಸತ್ಯದಿಂದ ಬಲೆ ಸಂಕಟ ಬರ್ಬೋದು. ಅದಕ್ಕ ಉಪನಿಷತ್ತಲ್ಲಿ ಸಹ ವಾಕ್ಯ ಹೇಳ್ತಾರ, ಸತ್ಯಮೇವ ವಿಪದೇ. ಏನೋ ಸತ್ಯಮೇವ ವಿಪದೇ. ಎಲ್ಲಿ ಸತ್ಯತೆ ಅಲ್ಲಿ ವಿಪತ್ತಿ ಇರ್ತಾವ, ತ್ರಾಸ ಇರ್ತತಿ, ಸಂಕಟ ಇರ್ತತಿ, ದುಃಖ ಇರ್ತೈತಿ. ಪಾಂಡವ ಜೀವನದಾಗ ನೋಡ್ರಿ, ಸತ್ಯ ಸಲುವಾಗಿ ಎಷ್ಟು ಕಷ್ಟ ಭೋಗಿಸ್ಬೇಕಾಯ್ತು. ರಾಮ ಸತ್ಯ ಸಲುವಾಗಿ ಕಷ್ಟ ಭೋಗಿಸಿದ. ಸತ್ಯ ಹರಿಶ್ಚಂದ್ರ ಸತ್ಯ ಸಲುವಾಗಿನ ಕಷ್ಟ ಭೋಗಿಸಿದ. ಸತ್ಯ ಎಲ್ಲದಲ್ಲಿ ಅದಕ್ಕೆ ಹಿಂದಿ ಒಳಗೆ ಆಚಾರ್ಯ ವಿದ್ಯಾಸಾಗರ್ ಮಾಡೋದು ಹೇಳ್ತಾರು, सत्य परेशान हो सकता है बंधुओं, सत्य से परेशान हो सकता है बंधुओं, सत्य कभी पराजित नहीं होता. ಸತ್ಯದಿಂದ ತ್ರಾಸ ಆಗೋದು ಕರೆ ಸತ್ಯಕ್ಕೆಂದು ಸೋಲ ಆಗೋದಿಲ್ಲ. ಅದಕ್ಕೆ ನಮ್ಮ ದೇಶದ ವೃದ್ಧ ವಾಕ್ಯ ಏನೋ ಸತ್ಯಮೇವ ಜಯತೆ. ಏನೋ ಸತ್ಯಮೇವ ಜಯತೆ. ಭಲೆ ಕಷ್ಟ ಬರಲಿ, ಅದರ ಕೊನೆಗೆ ಜಯ ಆಗುದು ಯಾರಿಗೆ? ಸತ್ಯಕ್ಕನ ಜಯ ಆಗ್ತದ. ಅದಕ್ಕೆ ನಾವ ಸತ್ಯವನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು, ಸತ್ಯದ ಪಾಲನೆ ಮಾಡಬೇಕು. ಸುಳ್ಳ ಕೆಲವೊಂದು ಕ್ಷಣಕ್ಕ ನಿಮ್ಮ ಮಾನಸಿಕ ಮನೋರಂಜನೆಗೆ ಕಾರಣ ಆಗಬಹುದು, ಅನಂತ ದುಃಖಕ್ಕೆ ಕಾರಣ ಆಗ್ತದೆ. ಸತ್ಯ ಪರಿಪಾಲನೆ ಜೀವನದ ಆದರ್ಶ. ಅದರಲ್ಲೂ ಕೊರೋನಾಡಿನಲ್ಲಿ ಗೋವಿನ ಹಾಡುಗೆ ಪುಣ್ಯಕೋಟಿ ಗತಿಕೆಯನ್ನು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಗೋ ಆಕಳ ಸಹಿತ ಸತ್ಯನಿಷ್ಠೆ ಪಾಲನೆ ಮಾಡಿದ್ದ ಸಂಸ್ಕೃತಿ ನಮ್ಮ ಸಂಸ್ಕೃತಿ. ಅದಕ್ಕೆ ಸತ್ಯವನ್ನ ಪರಿಪಾಲಿಸಬೇಕು. ಕೆಲವೊಂದ್ಸಲ ಸತ್ಯ ಹೇಳೋದ್ರಿಂದ ಇನ್ನೊಂದು ಜೀವದ ಘಾತ ಆಗ್ತಿತ್ತಂದ್ರ ಅದು ಸತ್ಯ ಅಲ್ಲ, ಉಲ್ಟಾದು ಸುಳ್ಳು, ಅದು ಪಾಪ ಅನ್ಸ್ಕೋತದ. ಒಂದೊಂದು ಪ್ರಸಂಗ ಸುಳ್ಳು ಹೇಳುವುದರಿಂದ ಇನ್ನೊಂದು ಜೀವದ ರಕ್ಷಣೆ ಆಗ್ತಿತ್ತು, ಇನ್ನೊಂದು ಜೀವದ ಹಿತ ಆಗ್ತಿತ್ತು, ಇನ್ನೊಂದು ಜೀವದ ಕಲ್ಯಾಣ ಆಗ್ತಿತ್ತಂದ್ರ ಅದು ಸುಳ್ಳು ಸಹಿತ ಸತ್ಯ ಅನ್ಸ್ಕೊಳ್ತೈತಿ. ಸತ್ಯ ಮಾತಾಡ್ನ ತಗೊಂಡ ಇನ್ನೊಂದು ಜೀವದ ಘಾತ ಆಗೋ ಪ್ರಸಂಗದಾಗ ಸತ್ಯ ಮಾತಾಡ್ರ ಇನ್ನೊಂದು ಸಂಸಾರ ಮನಿತಾನು ಒಡಿ ಪ್ರಸಂಗ ಇದ್ದಾಗ ನಾವು ಅಲ್ಲಿ ಸತ್ಯವನ್ನ ಮಾತಾಡ್ರ ಅದು ಪಾಪಕ್ಕೆ ಆಶ್ರವಕ್ಕೆ ಕಾರಣ ಆಗ್ತದ, ದುಃಖಕ್ಕೆ ಕಾರಣ ಆಗ್ತದ.
ಒಂದೊಂದ್ಸಲ ಸುಳ್ಳು ಸಹಿತ ಸತ್ಯಕ್ಕಿಂತಲೂ ಶ್ರೇಷ್ಠ ಅನ್ಸ್ಕೊತದೆ. ಯಾಕ? ಅದ್ರ ಹಿಂದಿರ್ತಕ್ಕಂಥ ಭಾವ, ಅದ್ರ ಹಿಂದಿರ್ತಕ್ಕಂಥ ಉದ್ದೇಶ ಬಹಳ ಮುಖ್ಯಬೇಕು. ಅದಕ್ಕ ಸತ್ಯವನ್ನ ಮಾತಾಡ್ತಕ್ಕಂಥ ವ್ರತಿಗಳು ಈ ಇತಿಹಾಸದಲ್ಲಿ ಅನೇಕ ಮಹಾನ್ ಪುರುಷರಾಗಿವೆ. ಆ ಸತ್ಯದಿಂದ ಅವ್ರು ಬಹಳ ಸಂಕಟ ಬಂದವು, ಕಷ್ಟ ಬಂದು ಅನಂತ ಇವತ್ತು ಅವ್ರ ಹೆಸರ ಅಜರಾಮರ್. ಅವರಿಲ್ಲ, ಅವ್ರ ಹೆಸರು ಇವತ್ತು ಎಲ್ಲರೂ ಬಾಯಿಯೊಳಗೆ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಪವಿತ್ರ ಆತ್ಮ ಆಗುವುದು. ಅದಕ್ಕೆ ನಾವು ಸುಳ್ಳಿಗೆ ಶರಣಾಗಬಾರ್ದು, ಸತ್ಯಕ್ಕೆ ಶರಣಾಗಬೇಕು. ಸತ್ಯ ಇದು ಆತ್ಮನ ಅಸ್ತಿತ್ವ, ಆತ್ಮನ ಸಹಜ ಗುಣ. ಸತ್ಯ ಇದು ನಿತ್ಯ. ಸತ್ಯ ಬ್ರಹ್ಮರೂಪ, ಸತ್ಯ ಶಿವರೂಪ, ಸತ್ಯ ಮಹೇಶ ರೂಪ, ಸತ್ಯ ಆದಿರೂಪ, ಸತ್ಯ ವೀರರೂಪ. ಸತ್ಯ ಎಲ್ಲಿಲ್ಲ? ಸತ್ಯ ಸರ್ವತ್ರದ. ಸತ್ಯ ಯಾವ ರೀತಿಯದ ಅದೇ ರೀತಿ ವರ್ಣಿಸೋದು ಸತ್ಯ. ಬೆಲ್ಲ ಅನ್ನೋದು ಸತ್ಯ, ಖಾರ ಅನ್ನೋದು ಸತ್ಯ, ನೀರು ಅನ್ನೋದು ಸತ್ಯ, ಹಾಲು ಅನ್ನೋದು ಸತ್ಯ, ಕಬ್ಬಿನ ಅನ್ನೋದು ಸತ್ಯ, ಬಂಗಾರ ಅನ್ನೋದು ಅದು ಸತ್ಯ. ಸತ್ಯ ವಸ್ತುಗಳಲ್ಲಿ ನಿತ್ಯ ಯಾವುದಲ್ಲ ಅದನ್ನು ಗುರುತಿಸುವುದೇ ಅಧ್ಯಾತ್ಮ. ಹೂವಿನಲ್ಲಿ ಸುಗಂಧತ, ಬಂಗಾರದಲ್ಲಿ ಸ್ನಿಗ್ಧತ, ಎಳ್ಳಿನಲ್ಲಿ ಸ್ನಿಗ್ಧತ, ಎಣ್ಣೆ ಅದರೊಳಗಿರ್ತಕ್ಕಂಥ ಸತ್ಯ ಗುಣವನ್ನ. ಹಾಗೆ ನನ್ನಲ್ಲಿರ್ತಕ್ಕಂಥ ಸತ್ಯ ಗುಣ ಏನು? ಜ್ಞಾತ ದೃಷ್ಟ, ತಿಳಿಯತಕ್ಕಂಥ ಶಕ್ತಿ, ನೋಡ್ತಕ್ಕಂಥ ಶಕ್ತಿ ನನ್ನ ಆತ್ಮನಲ್ಲದ. ಅದಕ್ಕಂತ ಇರೋ ತನಕ ಶಿವ ಹೋದ ನಂತರ ಶವ ಅಂತ ಇರ್ತಕ್ಕೆ ಶಿವ ಅಂತೀವಿ. ಚೈತನ್ಯ ಅಸ್ತಿತ್ವದ ಆತ್ಮ ಅದ. ಆತ್ಮ ಯಾವಾಗ ಹೊರಟು ಹೋಯ್ತೋ ಅದು ಶವ ಅನ್ಸ್ಕೊತದ. ಅಲ್ಲಿ ಅಸ್ತಿತ್ವ ಇಲ್ಲ, ನೋಡೋದು ತಿಳಿಯೋ ಶಕ್ತಿ ಆ ದೇಹಕ್ಕೆ ಇಲ್ಲ. ಎಲ್ಲಿವರೆಗೆ ಚೈತನ್ಯ ಅಸ್ತಿತ್ವದ ಸತ್ಯ ಬ್ರಹ್ಮದಾನ ಅಲ್ಲಿವರೆಗೆ ಪ್ರಪಂಚ ಸುಂದರ. ಅದಕ್ಕೆ ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ. ಸತ್ಯನ ಶಿವ ಸ್ವರೂಪದ, ಸತ್ಯನ ಸುಂದರದ. ಸತ್ಯನೇ ಇರ್ಲಿಕ್ಕಂದ್ರೆ ಜಗತ್ತ ಅಸುಂದರ. ನನ್ನ ಒಳಗಿನ ಚೈತನ್ಯ ಅಸ್ತಿತ್ವನೇ ಇರ್ಲಿಕ್ಕಂದ್ರ ನಾ ಜಗತ್ತೇನ್ ನೋಡ್ಬಲ್ಲೆ? ಜಗತ್ ಸುಂದರ ಕಾಣ್ತದೇನೋ? ಈ ಜಗತ್ ಸುಂದರ ಕಾಣಬೇಕಾದ್ರೆ ಅದಕ್ಕಿಂತ ಸುಂದರ ಚೈತನ್ಯ ಅಸ್ತಿತ್ವ, ಆತ್ಮ ಅಸ್ತಿತ್ವದ ಅನ್ನೋದ್ರಿಂದ ಈ ಪ್ರಪಂಚ ನಮಗ ಸುಂದರವಾಗಿ ಕಾಣಕತ್ತದ. ಆ ಸುಂದರತೆಯನ್ನು ಸವಿತಕ್ಕಂಥ ಸಾಮರ್ಥ್ಯ ಸಹ ಸತ್ಯದಲ್ಲ. ಒಂದೊಂದ್ಸಲ ಪ್ರಸಂಗ ಬಂದಾಗ ನಾವು ಸುಳ್ಳು ಹೇಳಿದ್ರು ಸತ್ಯ ಅನ್ಸ್ಕೊಳ್ತದ. ಅದು ಪುಣ್ಯಾಶ್ರವಕ ಕಲ್ಯಾಣಕ್ಕೆ ಕಾರಣ ಆಗ್ತದೆ. ಒಬ್ಬರು ಯತಿಗಳು ವನವಾಸ ಇರ್ತಕ್ಕಂಥ ರಾಮನ ಕಾಲದಲ್ಲಿ ವೃಕ್ಷದ ಕೆಳಗೆ ಸಾಧನ ಮಾಡ್ತಿದ್ರು. ಧ್ಯಾನ ಮಾಡ್ತಕ್ಕಂಥ ಸಾಧುಗಳ ಆತ್ಮ ಚಿಂತನೆಯಲ್ಲಿ ತೊಡಗಿ ಪರಮಾತ್ಮ ಸಾಧನೆಯಲ್ಲಿ ನಿರತರಾಗಿದ್ರು. ಒಬ್ಬ ಬೇಟೆಗಾರ ಬೇಟೆ ಆಡ್ಬೇಕಂತ ಕೂಡ ಅದ ಜಂಗಲ್ದಾಗ ಧಾವಿಸ್ತಾ ಒಂದು ಜಿಂಕೆನ ಅಟ್ಕೊಂಡು ಬರ್ತಾ ಇದ್ದ. ಜಿಂಕೆ ಮುಂದೆ ಓಡ್ತಾ ಇತ್ತು. ಹಿಂದ ಧನುರ್ಧಾರಿ ಬಿಲ್ಲು ಅಥವಾ ಬಿಲ್ಲ ಬೇಡರ ಮನುಷ್ಯ ಬೇಟೆ ಆಡ್ಬೇಕಂತ ತಗೊಂಡು ಬಾನ್ ಹಿಡ್ಕೊಂಡು ಬೆನ್ನ ಹತ್ತಿದ್ದ. ತಪ್ಸ್ಕೊತಿತ್ತು, ಓಡ್ತಿತ್ತು. ಇವ್ ಗಿಡದಾಗ ಮರಿ ಆ ಕಡೆ ಕಡೆಗೋಗಿ ಬರ್ತಿದ್ದ. ಅಂತ ಸಂದರ್ಭದಲ್ಲಿ ಲಕ್ಷ್ಮಣ ಉರುವಲ ಮತ್ತು ಹಣ್ಣು ಹಂಪಲ ತಗೊಂಡು ಬರಕ ಅದ ಕಾಡಿನಲ್ಲಿ ಹೋಗಿದ್ದ. ಯೋಗ ಲಕ್ಷ್ಮಣ ಮುನಿಗಳ ಋಷಿಗಳ ಮುಂದೆ ಬರೋದಕ್ಕ ಈ ಬಿಲ್ ಓಡ್ಕೊಡ್ಕೋದಿನ ಹೊಡಿಬೇಕಂತ ಓಡ್ತಾರ. ಜಿಂಕಿ ಮುಂದೆ ಓಡ್ತು, ಅದೃಶ್ಯ ಆಯ್ತು. ಓಡ್ತಾ ಬಂದು ಎಲ್ಲಿ ಸಿಗುವ ಜಿಂಕೆ ಬಂದು ನೋಡ್ತಾನ ಮುಂದೆ ಎದುರಿಗೆ ಲಕ್ಷ್ಮಣ. ಅವ್ರ ಮುಂದೆ ನೋಡ್ರೊಬ್ಬರ ಸನ್ಯಾಸಿಗಳು.
ಲಕ್ಷ್ಮಣ ಭಾವ ಆಯ್ತು, ಉರುಳ ಎಲ್ಲ ತಳಗಿಟ್ಟ ಅವ್ರಿಗೆ ಶಿರಸ್ಸಾಷ್ಟಾಂಗ ದರ್ಶನ ಮಾಡಿ ನಮೋಸ್ತು 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 ಗುರುದೇವ್ ವಿನಯದಿಂದ ನಮೋಸ್ತು ಮಾಡಿ ಅವರ ಧ್ಯಾನದ ಮುದ್ರೆಯನ್ನು ನೋಡಿ ಲಕ್ಷ್ಮಣ ಆನಂದ ತಗೋತಾ ಇದ್ದಾನೆ. ಇಂಥ ಘನಘೋರ್ ಭಯಾನಕ ತಡವಿಯಲ್ಲಿ ಆತ್ಮ ಸಾಧನೆಯನ್ನ ಮಾಡ್ತಾ ನಿರ್ಭಯದಿಂದ ತಮ್ಮೊಳಗೆ ತಾವು ಲೀನಾಗಿ ಎಂತ ಆತ್ಮಾನಂದವನ್ನ ಸವಿತಾ ಇದ್ದಾರೆ ಗುರುಗಳು. ಹೇ ಪರಮಾತ್ಮ, ಇವರ ದಿವ್ಯ ಶಕ್ತಿಗೆ ನಮೋಸ್ತು ನಮೋಸ್ತು ಅಂತ ಲಕ್ಷ್ಮಣ ಆ ಗುರುಗಳಿಗೆ ವಂದನೆ ಮಾಡ್ತಾ ಇದ್ದ. ಆ ಪ್ರಸಂಗದಲ್ಲಿ ಬಿಲ್ಲು ಬಂದು ಕೇಳ್ತಾನ, ಹೇ ಮನುಷ್ಯ, ಹೇ ನರಮಾನವ, ಇತ್ತ ಜಿಂಕಿ ಹೋಯ್ತೇನೋ ಅಂತ ಕೇಳ್ತಾನೆ. ಲಕ್ಷ್ಮಣ ವಿಚಾರ ಮಾಡ್ತಾನ, ಮೊದ್ಲು ವಿಚಾರ ಯಾಕ ಇವ್ ಯಾರ ಎದಕ್ಕೆ ಕೇಳ್ತಾ ಇದ್ದಾನೆ ಅನ್ನೋದು ತಿಳ್ಕೊತಾನೆ. ಹೆಂಗ ಇದು ಬಿಲ್ಲ ಕೈಯಾಗ ಬಾನು ಹುಡ್ಯಾನ, ಬೆನ್ನೆತ್ತನ ಓಡ್ತಾ ಇದ್ದಾನೆ, ಅಂದ ಬಳಿಕ ಅದನ್ನು ಹೊಡಿಬೇಕಂತ ಓಡ್ತಾ ಇದ್ದಾನೆ. ಲಕ್ಷ್ಮಣ ದೃಷ್ಟಿಗೆ ಗೊತ್ತಿತ್ತು, ಏನ್ ಗೊತ್ತಿತ್ತು? ಜಿಂಕಿ ಹೋಗ್ಯದ, ಯಾವ ದಿಕ್ಕಿಗೆ ಹೋಗ್ಯದ ಅದು ಗೊತ್ತಿತ್ತು. ಅವ ಲಕ್ಷ್ಮಣ ಸತ್ಯವನ್ನ ಹೇಳೋದಿಲ್ಲ, ಸುಳ್ಳನ್ನ ಹೇಳ್ತಾನೆ. ಜಿಂಕೆ ಪೂರ್ವಾಭಿಮುಖವಾಗಿ ಓಡಿ ಹೋಗಿದ್ರ ಈತ ಹೇಳ್ತಾನ ದಕ್ಷಿಣದತ್ತ ಜಿಂಕೆ ಹೋಗಿದೆ ಅಂತ. ಬಿಲ್ಗಾರ ಓಡ್ತಾ ಓಡ್ತಾ ಅದ್ರ ಬೆನ್ನ ಹತ್ತಾನ, ದಕ್ಷಿಣ ದಿಕ್ಕಿಗೆ ಹೋಗ್ತಾನ. ಕರ್ಮಾಧರ್ಮ ಸಂಯೋಗ ದರ್ಶನ ನಂತರ ಇನ್ನು ಉರ್ಲಾ ತಗೊಂಡು ಹೇಳ್ಬೇಕಂತ ಮುನಿಗಳ ಧ್ಯಾನದಿಂದ ಹೊರಗೆ ಬರ್ತಾರೆ. ಅವಾಗ ಲಕ್ಷ್ಮಣ ಕ್ಷಮಾ ಕೇಳ್ತಾನೆ, ಗುರುದೇವ್ ನಾನೊಂದು ಸುಳ್ಳು ಹೇಳಿದೆ, ಕ್ಷಮೆ ಮಾಡಿ ನನಗೆ ಪ್ರಾಯಶ್ಚಿತ್ತ ಕೊಡಿ ಅಂತ. ಅವಾಗ ಗುರುಗಳು ನಗ್ತಾರೆ, ಲಕ್ಷ್ಮಣ ನೀ ಸುಳ್ಳು ಹೇಳಿದ್ದು ಆ ಜೀವಿಯ ರಕ್ಷಣೆಗಾಗಿ, ಅದು ಸುಳ್ಳಲ್ಲ. ನೀ ಮಾಡಿದ್ದು ಧರ್ಮ, ನೀ ಮಾಡಿದ್ದು ಪುಣ್ಯಕಾರಕ, ಇದಕ್ಕೇನು ಪ್ರಾಯಶ್ಚಿತ್ತ ಅವಶ್ಯಕತೆ ಇಲ್ಲ. ನಿನ್ನ ಭಾವ ಚಲೋ ಇತ್ತು, ಆ ಜೀವ ರಕ್ಷಣೆ ಮಾಡ್ಬೇಕನ್ನೋ ಭಾವ ಇತ್ತು ಅನ್ನೋದ್ರಿಂದ ನೀನು ಸುಳ್ಳು ಹೇಳಿದ. ಆಹಾ ಗುರುದೇವ, ನಿಮಗೇ ಗೊತ್ತು ಧ್ಯಾನದ ಮಹಿಮೆ, ಧ್ಯಾನದ ಮಹಿಮೆ. ನಾನು ಧ್ಯಾನದಲ್ಲಿದ್ದಾಗ ಇದು ನನಗೆ ದೃಷ್ಟಿಗೋಚರ ಆಯಿತು. ನೀನು ಧರ್ಮವನ್ನೇ ಮಾಡಿದ್ದೀಯ ಪ್ರಭು, ಆದರೂ ನಾ ಸುಳ್ಳು ಹೇಳಿ ನಂಗೆ ಪ್ರಾಯಶ್ಚಿತ್ತ ಕೊಡಿ. ಏನಾದ್ರೂ ಕೊಡಿ, ನನ್ನ ಮನಸ್ಸಿಗೆ ನೋವಾಗ್ತದ, ಪ್ರಾಯಶ್ಚಿತ್ತ ಕೊಡಿ, ನನ್ನ ಪಾಪ ಪರಿಹಾರ ಆಗ್ತದ, ನನ್ನ ಮನಸ್ಸು ನಿರ್ಮಲ ಆಗ್ತದ. ಗುರು ಅಂತ ಇವತ್ತೊಂದಿನ ನೀನು ಬಾಳೆಹಣ್ಣು ತಿನ್ಬೇಡ. ಆಯ್ತ್ರಿ ಗುರುದೇವಿ, ಈ ದಿನ ನಾನು ಬಾಳೆಹಣ್ಣನ್ನ ತಿನ್ನೋದಿಲ್ಲ ಅಂತ ಸಂಕಲ್ಪ ಮಾಡಿ ಹೋಗ್ತಾನೆ. ಗುರುಗಳು ಮತ್ತೆ ಧ್ಯಾನಸ್ಥಾಗ್ತಾರ. ಅಷ್ಟಾಗ ಹುಡುಕಿ ಹುಡುಕಿ ಓಡಿ ಓಡಿ ದನದ ಬಿಲ್ಲು ಬರ್ತಾನೆ, ಬಿಲ್ಲುಗಾರ. ಹೇ ಸಾಧು, ಹೇ ತಪಸ್ವಿ, ಹೇ ಮುನಿರಾಜ್, ನಾ ಎಲ್ಲ ಓಡಿ ಹುಡುಕಾಡಿ ಬನ್ನಿ, ಎಲ್ಲಿ ಜಿಂಕ್ ಸಿಗ್ತಾ ಇಲ್ಲ, ನೀ ನೋಡಿ ಏನು ಜಿಂಕೆ ಕಡೆ ಹೋಗ್ಯದ ಅಂತ ಆ ಸಾಧುವನ್ನ ಆ ಬಿಲ್ಲುಗಾರ ಕೇಳ್ತಾನೆ. ಅವಾಗ ಸಾಧು ಹೇಳ್ತಾರ, ಯಾವುದು ನೋಡ್ಯದ ಅದ ಮಾತಾಡೋದಿಲ್ಲ, ಯಾವುದು ಮಾತಾಡ್ತದ ಅದು ನೋಡಿಲ್ಲ, ನಾ ಏನ್ ಹೇಳಪ್ಪ ಅಂತ ಮೌನ ಆಗಿ ಬಿಡ್ತಾರೆ. ಸಾಧು ಏನಂತಾರ, ಯಾವುದು ನೋಡ್ಯದ ಅದು ಮಾತಾಡೋದಿಲ್ಲ, ಯಾವುದು ಮಾತಾಡ್ತದ ಅದು ನೋಡಿಲ್ಲ, ಮೌನ ಆಗಿ ಬಿಡ್ತಾರೆ. ಸುಳ್ಳು ಹೇಳೋದಿಲ್ಲ, ಸತ್ಯನ ಹೇಳೋದಿಲ್ಲ. ಯಾಕ? ಬಹಳ ಸೂಕ್ಷ್ಮ ಭಾವಲಿಂಗಿ ಮುನಿಗಳು ವಿಚಾರ ಮಾಡ್ತಾರೆ. ಯಾಕ? ಯಾವುದು ನೋಡ್ಯದ, ಯಾವ್ದು ನೋಡಿದ ಕಣ್ಣ ಅದು ಮಾತಾಡೋದಿಲ್ಲ, ಯಾವುದು ಮಾತಾಡ್ತದ ಬಾಯಿ ಅದು ನೋಡಿಲ್ಲ. ಮುಗಿದೋಯ್ತು, ಮೌನಸ್ಥಾಗಿಬಿಟ್ರು. ಇಲ್ಲಿ ಲಕ್ಷ್ಮಣನದು ಧರ್ಮ ಆದ್ರ ಸಾಧುಗಳದು ಪರಮ ಧರ್ಮ ಅಂತ. ಲಕ್ಷ್ಮಣದು ವ್ಯವಹಾರ ಧರ್ಮ. ಯಾಕ? ಆ ಜೀವದ ರಕ್ಷಣೆ ಮಾಡ್ಬೇಕಂತಕ್ಕಂಥ ಭಾವ ಇಟ್ಕೊಂಡು ಸುಳ್ಳು ಹೇಳಿದ. ಮುನಿಗಳು ಅದನ್ನು ಸಹಿತ ಸುಳ್ಳು ಹೇಳಲಿಲ್ಲ. ಯಾಕ? ಯಾವುದು ನೋಡ್ಯದ ಮಾತಾಡೋದಿಲ್ಲ, ಯಾವ್ದು ಮಾತಾಡ್ತದ ನೋಡಿಲ್ಲ. ಅದಕ್ಕಾಗಿ ಅವರು ಮೌನಂ ಸರ್ವತ್ರ ಸಾಧನಂ, ಮೌನ ಧಾರಣ ಮಾಡಿದ್ರು, ತಮ್ಮ ಆತ್ಮ ಕಲ್ಯಾಣ ಮಾಡಿಕೊಂಡ್ರು. ಅದಕ್ಕ ಜೀವ ರಕ್ಷಣೆಯ ಭಾವಕ್ಕಿರ್ತಕ್ಕಂತಹ ಧರ್ಮ ನಮ್ಮ ಆತ್ಮ ಕಲ್ಯಾಣಕ್ಕೆ ಕಾರಣ ಆಗ್ತದ.
ಜೀವದ ಘಾತ ಆಗ್ತಕ್ಕಂಥದ್ದು, ಜೀವದ ನಾಶ ಆಗ್ತಕ್ಕಂಥದ್ದು, ಜೀವದ ಹತ್ಯೆ ಆಗ್ತಕ್ಕಂಥ ಧರ್ಮ ಅಧರ್ಮ ಅನ್ಸ್ಕೊಳ್ತದೆ. ಅದಕ್ಕೆ ನಾವು ಧರ್ಮ ನಿಷ್ಠೆಯಿಂದ ಇರಬೇಕು. ಈ ಧರ್ಮ ಪರಿಭಾಷೆ ಬಂದಾಗ ಗೊತ್ತಾಗ ವಸುರಾಜ ಅಂತ. ವಸುರಾಜ ಬರೇ ಪುತ್ರ ವ್ಯಾಮೋಹ, ಗುರುಪುತ್ರ ವ್ಯಾಮೋಹ ಸಲುವಾಗಿ ಒಂದು ವಾಕ್ಯ ಅರ್ಥ ಅನರ್ಥ ಸುಳ್ಳು ಹೇಳಿದ್ದಕ್ಕ ಸಿಂಹಾಸನ ಸಹಿತ ಕುಚುದ 7ನೇ ನರಕಕ್ಕೂ ಹೋದದ್ದು ಉದಾಹರಣೆ ನಾವು ಆಗಮದಲ್ಲಿ ಕಾಣ್ತೀವಿ. ಬರೇ ಸುಳ್ಳು ಹೇಳಿದ ಏನಂತ ಅಜಯ್ ಅಜಯ್ ರೂಢಿಯೊಳಗ ಶಬ್ದ ಕೇಳ್ರಿ ಅಜಗಜಾಂತರ ವ್ಯತ್ಯಾಸತ್ರಿ. ಅದಕ್ಕ ಬಹಳ ವ್ಯತ್ಯಾಸತ್ರಿ ಅಜಗಜಾಂತರ ಅಂತಾರು. ಅಜಂದ್ರ ಆಡು, ಗಜೇಂದ್ರ ಆನೆ ಒಂದರ್ಥದಲ್ಲಿ. ಇನ್ನೊಂದು ಅರ್ಥದಾಗ ಅಜಂದ್ರ ಏನಾಗತಿ ಹಳಿ ಭತ್ತ, ಜೀರ್ಣ ಆದದ್ದು ಅಳಿವಾದದ್ದು ಭತ್ತ ಅಂತ ಒಂದ್ ಕಡೆ ಆಕತಿ ಅಂತಾರೆ ಅಜ ಅಂದ್ರ ಅಜ. ಇಲ್ಲಿ ಪ್ರಸಂಗ ಇದ್ದಾಗ ವಸುರಾಜ ಏನ್ ಮಾಡಿದಲ್ಲಿ ಅಜಂದ್ರಲ್ಲಿ ಯಜ್ಞ ಯಾಗ ಕ್ರಿಯೆ ನಡೀತಕ್ಕಂಥ ಸಂದರ್ಭದಲ್ಲಿ ಹಳಿ ಭತ್ತಗಳನ್ನು ಉಪಯೋಗ ಮಾಡಿ ಮಂಗಲ ಕುಂಭವನ್ನು ಸ್ಥಾಪನಾ ಮಾಡ್ರಿ ಅಂತಕ್ಕಂಥ ಸಂದೇಶ ಇತ್ತು. ಆ ಪೂಜಾ ವಿಧಾನದಾಗ ಯಜ್ಞ ಕಾರ್ಯ. ಯಜ್ಞ ಅಂದ್ರೆ ಏನೋ ಪ್ರಾಣಿಗಳನ್ನ ಪಕ್ಷಿಗಳನ್ನ ಆಹುತಿ ಕೊಡೋದು ಯಜ್ಞ ಅಲ್ಲ. ಯಜ್ಞ ಅಂದ್ರೆ ಕೃತಜ್ಞತೆ. ಸಂಸ್ಕೃತ ಅರ್ಥ ಆಗ್ತದ. ಯಜ್ಞ ಅಂದ್ರ ಕೃತಜ್ಞತೆ. ತಂದೆ ತಾಯಿಯಂದರಿಗೆ, ದೇಶಕ್ಕೆ, ನಾಡಿಗೆ, ಭೂಮಿಗೆ, ಪರಿಸರಕ್ಕೆ, ಗುರುಗಳಿಗೆ, ಪರಮಾತ್ಮನಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡೋದು. ಉಪಕಾರಕ್ಕ ಪ್ರತ್ಯುಪಕಾರ ಮಾಡೋದು. ಥ್ಯಾಂಕ್ ಯು ಅಂತಿರಲ್ಲ, ಧನ್ಯವಾದ. ನಿಮ್ಗೆ ಯಾರು ಉಪಕಾರ ಮಾಡ್ಯಾರ ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡೋದು. ಇದಕ್ಕಂತಾರು ಯಜ್ಞ. ಈ ಜಗತ್ನಾಗ ಎಲ್ಲಕ್ಕಿಂತ ಪಾಪಿ ಯಾರು? ಯಾರು ಎಲ್ಲಕ್ಕಿಂತ ಪಾಪಿ? ತುಳು ಮಾಡವ, ಸುಳ್ಳು ಹೇಳವ, ಮಾಂಸಾರ ಮಾಡವ, ದಾರು ಕುಡಿಯವ, ಪರಿಸ್ಥಿತಿ ಸೇವನೆ ಮಾಡವ, ಬೇಟೆ ಆಡವ. ಯಾರು ಎಲ್ಲರಿಗಿಂತ ಪಾಪಿ ಯಾರು? ಪ್ರಸಂಗ ಬರ್ತದೆ. ಅವು ಋಷಿ ಮಹರ್ಷಿಗಳು ಗಂಗಾ ನದಿಯ ತೀರದಲ್ಲಿ ಒಂದು ವಿಶಾಲವಾದಂತ ವಟವೃಕ್ಷದ ಕೆಳಗ ಸಾಧನಾ ಮಾಡ್ತಾ ಕೂತಿದ್ರು. ಪರಮಾತ್ಮನ ಚಿಂತನೆಯಲ್ಲಿ ಪರಮಾತ್ಮನ ಗುಣಗಾನ ಮಾಡ್ತಾ ಆನಂದ ತಗೋತಾ ಇದ್ರು. ಅಂತ ಪ್ರಸಂಗದಲ್ಲಿ ಒಬ್ಬಕ್ಕೆ ಮಹಿಳೆ, ಶೂದ್ರ ಕನ್ಯೆ, ಒಂದು ಕೈಯಲ್ಲಿ ಮಾಂಸದ ಪಾತ್ರ, ತಲೆ ಮೇಲೆ ಸತ್ತ ನಾಯಿ ಹೆಣ, ಇನ್ನೊಂದು ಬಗಲಾಗ ಕೂಸ. ಇಂಥ ಪ್ರಸಂಗದಾಗ ಹೆಣ್ಮಗಳು ಹೊಂಟಾಳು ಎಲ್ಲಿ? ಗಂಗಾ ನದಿಯ ತಟದಲ್ಲಿ. ಆ ಸಮಯದಾಗ ಮಹಿಳಾ ಏನು ಮಾಡ್ತಿದ್ಲಲ್ಲ ಅದನ್ನ ನೋಡಿ ಆ ಬ್ರಹ್ಮರ್ಷಿಗೆ ಆಶ್ಚರ್ಯ ಆಗ್ತದೆ. ಏನ್ ಮಾಡ್ತಾ ಇದ್ಲಕ್ಕೆ? ಬುಟ್ಟಿಯಾಗಿಂದ ಹೊಲಸ ಮೀನ, ನಾಯಿ ಹೆಣ ಇದ್ದಿದ್ದ ಹೊಲಸ ಸೋರಾಕತ್ತಿತ್ತು ರಕ್ತ. ಆ ಸೋರಿ ಕೈ ಮೇಲೆ ಬಂದು ಹೊಂಟಿತ್ತು. ಆ ಕೈ ಏನ್ ಬಿಸಿತ್ತೋ ಏನೋ ಮಾಂಸದ ಡಬ್ಬಿ ತಗೊಂಡು ಈ ಕೈ ಹಿಡ್ಕೋತ ಬಗಲ ಕೂಸದ. ಆ ನೀರ್ ತಗೊಂಡು, ಗಂಗಾದ ನೀರ್ ತಗೊಂಡ ಭೂಮಿ ಶುದ್ಧೀಕರಣಂ ಕರ್ಮಿತಿ ಸ್ವಹ, ಭೂಮಿ ಶುದ್ಧೀಕರಣಂ ಕರ್ಮಿತಿ ಸ್ವಹ, ಭೂಮಿ ಶುದ್ಧೀಕರಣಂ ಕರ್ಮಿತಿ ಸ್ವ ಅಂತ ಭೂಮಿ ಶುದ್ಧಿ ಮಾಡ್ಕೋತ 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 ಆ ಮಹಿಳೆ ಸಾಗ್ಯಾಳ. ಆ ಋಷಿ ಆಶ್ಚರ್ಯಪಡ್ತಾರೆ. ಈಕಿನೇಟ ಅಶುಚಿ ಅದಾಳು, ಈಕಿನೇಟ ಅಶುದ್ಧ ಅದಾಳು. ಇನ್ನೇತಲ್ಲ ಉತ್ತಮ ಶೌಚ ಧರ್ಮ. ಅಶುಚಿ, ಅಶುಚಿ, ಅಶುಚಿತ್ವ. ಯಾವುದು ಶುದ್ಧಿಲ್ಲ, ಯಾವುದು ಪರಿಶುದ್ಧ ಆಗೋದಿಲ್ಲ, ಅದರ ವ್ಯಾಮೋಹ ಬಿಡಬೇಕು. ಶುದ್ಧ ಆಗ್ತಕ್ಕಂಥ ಆತ್ಮ ಚಿಂತನೆ ಮಾಡಬೇಕು. ಪರಮಾತ್ಮ ಅವಸ್ಥೆ ಆಗ್ತಕ್ಕಂಥ ಆತ್ಮ. ಅದಕ್ಕಿಲ್ಲಿ ಅಶುಚಿ, ತಾನೈತ ಅಶುಚಿ ಅದಾಳ, ಮತ್ತೇನ್ ಶುದ್ಧಿ ಮಾಡ್ಕೊಂಡು ಹೊಂಟಾಳಿಕಿ ಅಂತ ಆ ಬ್ರಹ್ಮರ್ಷಿ ಅನಿಸ್ತದ. ಕೇಳ್ತಾರ ಅವರು, ಏ ಮಹಿಳೆ, ನೀ ಏನ್ ಮಾಡ್ತಾ ಇದ್ದೀಯಾ ಅಂತ. ಅಲ್ಲ, ನಿನ್ ತಲೆ ಮೇಲ ಹೆಣ ಅದ, ನಾಯಿ ಹೆಣ, ಮೀನುಗಳ ಮಾಂಸದ, ಒಂದು ಕೈಯಲ್ಲಿ ಮಾಂಸದ ಡೆಬ್ಬಿ ಅದ, ಬಗಲ ಕೂಸ ಹಿಡ್ಕೊಂಡೀಯ, ಈ ಕೈಲಿ ನೀರ್ ರಕ್ತ ಹರಿಯಾಕತ್ತದ ಮೈ ಮ್ಯಾಗ. ಅಂತ ಕೈ ತಗೊಂಡ ಗಂಗಾದೊಳಗೆ ಎದ್ದಿ ನೀರ್ ತಗೊಂಡ ಭೂಮಿ ಶುದ್ಧಿ ಅನ್ಕೋತ ಹೊಂಟಿಯಲ್ಲ, ಯಾಕಮ್ಮ ಅಂತ. ನೀನೇಟ ಅಶುದ್ಧದಿ, ಮತ್ ಇನ್ನೇನ್ ಶುದ್ಧಿ ಮಾಡಕ್ಕೆ ಅಂತ ಸಂತರ ಕೇಳಿದಾಗ ಮಹಿಳೆ ಅಂತಾಳು, ಮಹರ್ಷಿಗಳೇ, ನಿಮಗ್ ಗೊತ್ತಿಲ್ಲದ್ದೇನೋ, ನಿಮಗ್ ಗೊತ್ತಿಲ್ಲೇನೋ, ನಾ ಈ ಹಾದಿ ಮೇಲೆ ಹೋಗೋಕ್ಕಿಂತ ಮುಂಚೆ ನನಗಿಂತ ದೊಡ್ಡ ಪಾಪಿ ಹಾದು ಹೋಗ್ಯಾನ. ಈ ನಾ ಯಾ ಹಾದಿಲಿ ಹಾದು ಹೊಂಟಿನಿಲ್ಲ ನದಿ ತಟದಲ್ಲಿ,
ನನಗಿಂತ ಮುಂಚೆ ಒಬ್ಬ ಮಹಾಪಾಪಿ ಹಾದೋಗ್ಯಾನ. ಆ ಮಹಾಪಾಪಿ ಹಾದ್ಯಾಗ ನಾ ಹಾದ್ನಂದ್ರ ನಾ ಅವನಿಗಿಂತ ಪಾಪಿ ಹಾಕೋನು, ಅದಕ್ಕೆ ಸುದ್ದಿ ಮಾಡ್ಕೊಂಡು ಹೊಂಟನಿ ಅಂತ ಆ ಮಹಿಳೆ ಹೇಳು. ಅವಾಗ ಋಷಿ ಅಂತಾರ, ಅಂತ ಪಾಪಿ ಯಾರು ಅಂತ, ಕೃತಜ್ಞ ಮನುಷ್ಯ ಅಂತ. ಯಾರ? ಕೃತಜ್ಞ ಅಂತ. ನಮ್ಮಪ್ಪ ನಂಗೇನ್ ಮಾಡ್ಯಾರು, ದೇಶ ನನಗೇನ್ ಮಾಡೈತಿ, ಧರ್ಮ ನನಗೇನ್ ಮಾಡೈತಿ, ಸಹಜ ಮಾತಾಡ್ತಾರ. ಇನ್ನು ಏನು ಮಾಡ್ಬೇಕಪ್ಪ? ತಂದೆ ತಾಯಿ ನಿನ್ನ ಜನ್ಮ ಕೊಟ್ಟಿಲ್ಲ, ಪಾಲನೆ ಪೋಷಣೆ ಮಾಡಿಲ್ಲ, ಗುರುಗಳಿಗೆ ಜ್ಞಾನ ಕೊಟ್ಟಿಲ್ಲ, ಇಷ್ಟೆಲ್ಲ ಉಪಕಾರ ಮಾಡ್ರಿ. ಮತ್ತೇನದ ಅವ್ರೇನ್ ಮಾಡ್ಯಾರ, ಮಾಡಬಾರ್ದ? ಸಮಾಜ ನಂಗೇನ್ ಮಾಡಿತು, ದೇಶ ನಂಗೇನ್ ಮಾಡಿತು. ಈ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಕೃತಜ್ಞ. ಇದನ್ನ ಬಿಟ್ಟು ಉಲ್ಟಾ ನೋಡ್ರಿ, ದೇಶಕ್ಕಾಗಿ ನಾನು ಏನು ಮಾಡಿದೆ, ಧರ್ಮಕ್ಕಾಗಿ ನಾನು ಏನು ಮಾಡಿದೆ, ತಂದೆ ತಾಯಂದಿರಿಗಾಗಿ ನಾನು ಏನು ಮಾಡಿದೆ, ಈ ವಿಶಾಲವಾಗಿರ್ತಕ್ಕಂಥ ಸುಂದರ ಪರಿಸರಕ್ಕಾಗಿ ನನ್ನ ಕೊಡುಗೆ ಏನು? ಇದನ್ನ ಯಾರು ಪ್ರಶ್ನೆ ಹಾಕಿರಿ? ಹಾಕೇರಿ. ನೀ ಏನು ಮಾಡಿದಪ್ಪ ದೇಶಕ್ಕಾಗಿ, ತಂದೆ ತಾಯಂದಿರಿಗಾಗಿ ನೀ ಏನು ಮಾಡಿದಿ, ವಿಚಾರ ಮಾಡ್ರಿ. ಅದನ್ನ ಮಾಡಿದ್ರೆ ಈ ವ್ಯಕ್ತಿತ್ವ ಬರ್ತಿದ್ದಿಲ್ಲ. ಅದಕ್ಕ ಕೃತಜ್ಞತೆ ನಮ್ಮಲ್ಲಿ ಇರಬೇಕು, ಕೃತಜ್ಞ ಭಾವ ಇರಬಾರ್ದು. ಎಲ್ಲಕ್ಕಿಂತ ದೊಡ್ಡ ಪಾಪಿ ಮನುಷ್ಯ ಯಾರಂತ ಕೇಳಿದ್ರೆ ಕೃತಜ್ಞ. ಯಾರೇನ್ ಮಾಡ್ಯಾರೋ, ಧರ್ಮ ಏನ್ ಮಾಡಿದ್ ನಂಗ, ನಮ್ಮಪ್ಪ ನಂಗೇನ್ ಮಾಡ್ರು, ಈ ರೀತಿ ಭಾವ ಇರಬಾರ್ದು. ಅವ್ರ ಉಪಕಾರನ ಕೊನೆ ಉಸಿರು ವರ್ತಕ ಸೇವಾ ಮಾಡ್ರು, ತೀರೋದಿಲ್ಲ. ಭಾರತಾಂಬೆ, ಭಾರತ ಮಾತೆ, ಭರತ ಭೂಮಿಯಲ್ಲಿ ನನ್ನ ಆತ್ಮ ಜನ್ಮ ತಗೋಬೇಕಾಗಿತ್ತಂದ್ರ ಪೂರ್ವಕೃತ ಪುಣ್ಯದ ಹೃದಯದಿಂದ ಸಾಧ್ಯ. ಅದಕ್ಕೆ ಹೃದಯದಿಂದ ಭಾರತ್ ಮಾತಾಕಿ ಜಯ ಅಂತಕ್ಕಂಥ ಘೋಷಣೆ ನಮ್ಮಿಂದ ಬರ್ಬೇಕು. ಎಂತಿಂತ ಅವತಾರ ಪುರುಷರು ಒಬ್ಬರಲ್ಲಿ ಇಬ್ಬರಲ್ಲ, 24 ತೀರ್ಥಂಕರ್ ಜನ್ಮ ತಗೋಬೇಕಾದ್ರೆ ಅಮೆರಿಕ, ಆಸ್ಟ್ರೇಲಿಯಾ, ಬೇರೆ ಬೇರೆ ದೇಶಕ್ಕೆ ಯಾಕೆ ತಗೋಲಿಲ್ಲ? ಭಾರತದೊಳಗ ಯಾಕೆ ತೀರ್ಥಂಕರ ಅವತಾರ ಆಗ್ತದ? ಅಯೋಧ್ಯ ನಗರಿನೇ ಯಾಕ? ಇದಕ್ಕೆಲ್ಲ ಕಾರಣದ ಪುಣ್ಯ ಭೂಮಿ. ಅದಕ್ಕೆ ಕವಿಗಳು ಕೊಂಡಾಡಿದರು, ಭರತ ಭೂಮಿ ನನ್ನ ತಾಯಿ, ನನ್ನ ಪೋರೆವ ತೊಟ್ಟಿಲು. ಏನೋ ಈ ಭಾರತ ಭೂಮಿಯನ್ನ ತಾಯಿ ಸ್ವರ್ಗ ನೋಡ್ತಿ. ಈ ವಿಶ್ವದಾಗಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಸಂಸ್ಕಾರದ ಏನಾರೇ ವಿಷಯ ಕೊಡ್ತಿದ್ರ, ಸಂಸ್ಕಾರ ಪ್ರಧಾನ ಸಂಸ್ಕೃತಿ ಇದ್ರ ಅದು ಒಂದು ದೇಶ, ಅದು ನನ್ನ ಸ್ವಾಭಿಮಾನದ ಭಾರತ ದೇಶ. ಅದಕ್ಕ ಭಾರತ ಮಾತಾ ಕಿ ಜೈ ಅಂತೀವಿ. ಯಾವ ದೇಶಕ್ಕೂ ತಾಯಿ ಸ್ಥಾನ ಇಲ್ಲ, ಭಾರತಿಗೆ ಮಾತ್ರ ತಾಯಿ ಸ್ಥಾನದ. ಭಾರತ ತಾಂಬೆಗೆ ಈ ನಾಡಿನಲ್ಲಿ, ಈ ರಾಷ್ಟ್ರದಲ್ಲಿ ಪ್ರಥಮ ಪೂಜನೀಯ ಸ್ಥಾನವನ್ನು ಯಾರಿಗೆ ಕೊಡ್ಲಾಗ್ಯದ ಅಂತ ಕೇಳ, ತಾಯಿ ಮಾತೃ ದೇವೋಭವ ಅಂತ ತಾಯಿ ನಾಡಿಗೆ, ಈ ಭೂಮಾತೆಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡತಕ್ಕಂಥದ್ದು ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಧರ್ಮ. ಇದು ಧರ್ಮನ. ಧರ್ಮ ಅಂದ್ರೆ ಬರೀ ಬಸ್ತಾವನ್ನು ಕಾಯಿ ಏರಿಸಿ ನಾಲ್ಕು ಅರಿಗ್ಯಾ ಕೊಟ್ಟು ಉದಕ ಚಂದನ ಅಂದ್ರೆ ಅಷ್ಟ ಧರ್ಮ ಅಲ್ಲ. ಧರ್ಮ ಅಂದ್ರ ದೇಶದ ಬದಲು ಸ್ವಾಭಿಮಾನ ಇರ್ಬೇಕು, ಪರಿಸರ ಬದಲು ಕಾಳಜಿ ಇರ್ಬೇಕು, ದೀನ ದಲಿತರ ಬದಲು ಕರುಣಾಭಾವ ಇರಬೇಕು. ಅಂದ್ರೆ ಮಾತ್ರ ಧರ್ಮ ಆಗಲಿಕ್ಕೆ ಸಾಧ್ಯದ. ಧರ್ಮ ನಿಮ್ಮನ್ನ ಧರ್ಮಾತ್ಮನನ್ನಾಗಿ, ಮಹಾತ್ಮನನ್ನಾಗಿ, ಪರಮಾತ್ಮನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಪಡೆದ. ಆ ಧರ್ಮಕ್ಕೆ ಶರಣಾದವನೇ ಜೀವನದಲ್ಲಿ ಸೌಖ್ಯವನ್ನು ಪಡಲಿಕ್ಕೆ ಸಾಧ್ಯ. ಅದಕ್ಕ ಕೃತಜ್ಞ ಭಾವವನ್ನು ತೊರೆದು ಕೃತಜ್ಞತೆಯನ್ನು ಅರ್ಪಣೆ ಮಾಡತಕ್ಕಂಥ ವ್ಯಕ್ತಿತ್ವ ನಮ್ಮಲ್ಲಿ ಬಂದಾಗ ನಾವು ಸತ್ಯ ಧರ್ಮವನ್ನು ಆರಾಧಿಸಬಹುದು. ಸತ್ಯದಿಂದ ಶಾಂತಿಯಿಂದ ಹಾಡಿ ಹೊಗಳುವೆ, ಆರಾಧನೆ ಪ್ರಭುಗಳ ಆರಾಧನೆ, ಆರಾಧನೆ ಪ್ರಭುಗಳ ಆರಾಧನೆ, ಶ್ರೀ ಆದಿನಾಥರ ಆರಾಧನೆ, ಶ್ರೀ ಶಾಂತಿನಾಥರ ಆರಾಧನೆ, ಶ್ರೀ ಪಾರ್ಶ್ವನಾಥರ ಆರಾಧನೆ, ಶ್ರೀ ಆದಿ ವೀರರ ಆರಾಧನೆ. ಸತ್ಯದಿಂದ ಶಾಂತಿಯಿಂದ, ಸತ್ಯದಿಂದ ಶಾಂತಿಯಿಂದ ಹಾಡಿ ಹೊಗಳುವೆ, ಆರಾಧನೆ ಪ್ರಭುಗಳ ಆರಾಧನೆ, ಆರಾಧನೆ ಪ್ರಭುಗಳ ಆರಾಧನೆ, ಶ್ರೀ ಮಲ್ಲಿನಾಥರ ಆರಾಧನೆ, ಶ್ರೀ ಮುನಿಸುರತರ ಆರಾಧನೆ. ಏನು? ಪಾಪದಲ್ಲಿ ನಾನು ಜೀವಿಸುತ್ತಿದ್ದೆ, ಪಾಪದಲ್ಲಿ ನಾನು ಜೀವಿಸುತ್ತಿದ್ದೆ, ಪುಣ್ಯದ ದಾರಿಯ ತೋರಿಸಿದಿರಿ,
ಪುಣ್ಯದ ದಾರಿಯ ತೋರಿಸಿದಿರಿ ಭಾವದಿಂದ ಭಕ್ತಿಯಿಂದ ಭಾವದಿಂದ ಭಕ್ತಿಯಿಂದ ಗುರುಗಳ ಸ್ಮರಿಸುವೆ ಆರಾಧನೆ ಗುರುಗಳ ಆರಾಧನೆ ಆರಾಧನೆ ಗುರುಗಳ ಆರಾಧನೆ ಭದ್ರ ಬಾಹುಗಳ ಆರಾಧನೆ ಕುಂದ ಕುಂದ ಗುರುಗಳ ಆರಾಧನೆ ಶ್ರೀ ಶಾಂತಿ ಸಾಗರರ ಆರಾಧನೆ ಶ್ರೀ ದೇಶ ಭೂಷಣರ ಆರಾಧನೆ ಏನು ಅಜ್ಞಾನದಲ್ಲಿ ನ ಜೀವಿಸುತ್ತಿದ್ದೆ ಸುಜ್ಞಾನ ಜ್ಯೋತಿಯ ಬೆಳಗಿಸಿದ್ದೀರಿ ಸುಜ್ಞಾನ ಜ್ಯೋತಿಯ ಬೆಳಗಿಸಿದ್ದೀರಿ ಆಸೆಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿ ಮಾಡುವೆ ಆರಾಧನೆ ಗುರುಗಳ ಆರಾಧನೆ ಆರಾಧನೆ ಗುರುಗಳ ಆರಾಧನೆ ಶ್ರೀ ವಿದ್ಯಾಸಾಗರರ ಆರಾಧನೆ ಶ್ರೀ ಧರ್ಮ ಭೂಷಣರ ಆರಾಧನೆ ಆತ್ಮಾನುರಾಗಿಗಳ ಆರಾಧನೆ ಭವಲಿಂಗಿ ಗುರುಗಳ ಆರಾಧನೆ ಹೇ ಗುರುದೇವ್ ಹೇ ಚಿನ್ವಾಣಿ ಮಯ್ಯ ಹೇ ವಿದ್ರಾ ಪ್ರಭು ಸತತ್ ನಿಮ್ಮ ಆರಾಧನಾ ಭಕ್ತಿ ಮಾಡೋದ್ರಿಂದ ನನ್ನ ಆತ್ಮಕ್ಕೆ ಶಕ್ತಿ ಸಿಗ್ತದೆ ಯುಕ್ತಿ ಸಿಗ್ತದೆ ಮುಕ್ತಿ ಪ್ರಾಪ್ತಿಗಾಗಿ ಯಾವ ಮುಕ್ತಿ ನಾವು ಪಡ್ಕೋಬೇಕಾಗ್ಯದ ಆ ಮುಕ್ತಿ ಪ್ರಾಪ್ತಿಗೆ ಯುಕ್ತಿ ಸಿಗ್ತದ ಶಕ್ತಿ ಪ್ರಾಪ್ತ ಆಗ್ತದ ಅದಕ್ಕೆ ಭಕ್ತಿ ಮಾಡಬೇಕು ಅಂತ ಇವೆಲ್ಲ ಕೃತಜ್ಞತಾ ಭಾವ ಈ ಕೃತಜ್ಞತಾ ಭಾವದಿಂದ ಜೀವಾತ್ಮ ಸಮೀಚೀನ ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ರೂಪಿ ರತ್ನತ್ರಯ ಮೋಕ್ಷ ಮಾರ್ಗ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಅದಕ್ಕೆ ಮೋಕ್ಷದ ಮುಮುಕ್ಷು ಆಗ್ಬೇಕು ನಾವು ಒಬ್ಬ ಶಿಷ್ಯ ಕೇಳ್ತಾನೆ ಅಲ್ರಿ 12 ವರ್ಷ ನಿಮ್ ಜೊತೆ ನಾವು ಕೂಡಿದನಿ ಎಲ್ಲಾರ್ಗು ಮೋಕ್ಷದ ಹಾದಿ ತೋರಿಸ್ತೀರಿ ಮತ್ ನನಗೆ ಮೋಕ್ಷ ಹೋದ ಅಂತ ಕೇಳ್ತ ಜನ ಮಾತಾಡ್ತಿದ್ರು ಕಾಯಂ ಶಿಷ್ಯ ಇಟ್ಕೊಂಡಾನ ಎಂತ ಹುಚ್ಚ ಶಿಷ್ಯ ಇಟ್ಕೊಂಡ ಸ್ವಾಮಿ ಮಠದಾಗಿದ್ದಾಗಟ್ಟ ಶಿಷ್ಯ ಹೊರಗೆ ಹಾಗ ಮಾಡಬಾರ್ದೆಲ್ಲ ಮಾಡ್ತಾನ ಜನ ಮಾತಾಡ್ತಿದ್ರು ಗುರು ಒಳಗ ನೋವಿತ್ತು ತಿಳಿಸಿ ಹೇಳ್ತಿದ್ರು ಕೇಳ್ತಿರ್ಲಿಲ್ಲ ಯಾಕ ಅದಕ್ಕೆ ಹೇಳ್ತಾರೆ ಶಿಷ್ಯನ್ ಮಾಡ್ಕೋಬೇಕಾದ್ರೆ ಸಹಿತ ಶಿಷ್ಯನೊಳಗಿರ್ತಕ್ಕಂಥ ಗುಣಗಳನ್ನ ಪರೀಕ್ಷೆ ಮಾಡಿ ಗುರು ಶಿಷ್ಯನ್ ಮಾಡ್ಕೋಬೇಕು ಒಂದೊಂದ್ಸಲ ಗುರು ಶಿಷ್ಯನ ವ್ಯಾಮೋಹಕ್ಕ ತನ್ನ ಗುರುತ್ವನ್ನ ಕಳ್ಕೊಂಡ್ ಬಿಡ್ತಾನೆ ಗುರು ಸಾವಧಿಯಾಗಿರ್ಬೇಕು ಅಂತ ಗುರು ಯಾರನ್ನ ಶಿಷ್ಯನ ಮಾಡ್ಕೋಬೇಕು ಅದು ಗುರುನಲ್ಲಿ ಅವಲೋಕನ ಇರಬೇಕು ಶಿಷ್ಯ ಒಬ್ಬ ಬಂದ್ ಹೇಳಿದ ಏನ್ರಿ ಇಷ್ಟೆಲ್ಲ ಜಗಕ್ಕೆಲ್ಲ ಹೇಳ್ತೀರಿ ಜಗ ಎಲ್ಲ ಕುಡಿಸೋದು ಬಿಡೋದು ತಿನ್ನೋದು ಬಿಡೋದೆಲ್ಲ ಹೇಳ್ತೀರಿ ಮತ್ ಕಾಯಂ ನಿಮ್ಮ ಸಾನ್ನಿಧ್ಯಾಗ ನಿಮ್ಮ ಉದುರಾಗ ಇರ್ತಾನಲ್ಲ ಅವ್ನು ನಿಮ್ಮ ತಿಕ್ಕ ಮಾಡ್ದಾಗನ ಅವನು ಮೊದಲು ತಿದ್ರಿ ದೂರ ತಿದ್ದಕ್ಕಿರಿ ಜಗ ತಿದ್ದಕ್ಕಿರಿ ಒಬ್ಬ ಅಂತ ಹೇಳಿ ಯಾರು ಮಾರ ಸ್ವಾಮಿಗಳು ಅಂದು ಬಿಟ್ರು ಸಾಧು ಏನಾಯ್ತಪ್ಪ ಅಂತ ಏನಿಲ್ರಿ ಏನ್ ಹೇಳೋದು ನಿಮಗೆ ಹೇಳುದನ್ನ ಸಾಧುಗಳಾಗಿರಿ ನೀವು ಮಣಿ ಮಠ ಎಲ್ಲ ಬಿಟ್ಟ ಮಠ ಸೇರಿರಿ ಮಠ ಕಟ್ಕೊಂಡಿಟ್ಟೆಲ್ಲ ಆಶ್ರಯ ಮಾಡಿರಿ ನಿಮ್ ಶಿಷ್ಯನ ತಿದ್ದಾಗ ನಿಮ್ಗೆ ಆಗೋತ್ತು ಜಗ ಏನ್ ತಿದ್ದವ್ರ ಏನಾಯ್ತು ಗೊತ್ತಿಲ್ಲ ನಿಮ್ಗ ನಿಮ್ ಶಿಷ್ಯ ಕುಡಿತಾನ ಕಾಯಂ ಅದ್ರಾಗ ಇರ್ತಾನ ರಾತ್ರಿ ಗೊತ್ತದಪ್ಪ ಆದ್ರೂ ಏನ್ ನೋಡ್ದಕ್ಕೆ ತಲೆ ಹೇಳ್ರು ಮತ್ತೆ ಯಾಕೆ ಇಟ್ಕೊಂಡ್ರಿ ಹೊರಗೆ ಹಾಕ್ರಿ ಅಂತ ಈ ವ್ಯಕ್ತಿ ಮನಸ್ ಮಾತಾ ಕೇಳಿ ಆ ಸಾಧು ಬಡಿಸಿ ಬಹಳ ನೋವಾತ ಇವತ್ತು ಏನಾರ ಮಾಡಿ ನಮ್ಮ ಶಿಷ್ಯನ ಬಿಡಿಸ್ಬೇಕಂತ ತಿಳ್ಕೊಂಡು ಸಾಯಂಕಾಲ ಕರೆದ ಗುರು ಹೇಳಿದೆ ಬಾಯಿಲ್ ಶಿಷ್ಯ ಅಂತ ಏನಾಯ್ತು ಗುರುದೇವ್ ಏನಾಯ್ತು ಏನಿಲ್ಲಪ್ಪ ನಿನಗೆ ತಕ್ಕ ಇದ್ದಿ ಏನಿಲ್ಲ ನೀ ಆಶ್ರಮ ಬಿಟ್ಟು ಹೋಗ್ಬೇಕು ಅಂತ ಅಲ್ಲಿ ಕೂಡಿದ್ ಬಿಡ್ಬೇಕು ಅಂತ ಅಲ್ರಿ 12 ವರ್ಷ ನೀವು ಸೇವಾ ಮಾಡಿ ನಿನ್ ಮೇಲೆ ಕೊರೋನಾ ಇಲ್ಲನ ಇಟ್ಟೆಲ್ಲ ಸೇವಾ ಮಾಡಿ ದುಡಿದ್ನಿ ದನ ದುಡ್ದಂಗ್ ದುಡಿದ್ನಿ ದನಗಳು ಮೇಯಿಸಿನಿ ಆಶ್ರಮ ಎಲ್ಲ ಸಂಭಾಳಿಸಿನಿ ಬಂದವ್ರದೆಲ್ಲ ವ್ಯವಸ್ಥೆ ಮಾಡಿನಿ ನೀವು ದಿವಸ ಕೈಕಾಲು ಒತ್ತುನು ಇಟ್ಟೆಲ್ಲ ಮಾಡಿ ಮತ್ ನನಗೆ ಹೋಗ್ತೀರಣ್ಣ ಎಲ್ಲಿ ಹೋಗಿಲ್ಲ ನಮ್ಗೆ ಯಾರದಾರ ಯಾರಿಲ್ಲ ಸಣ್ಣಗಿದ್ದಾಗ ಒಬ್ಬ ತಿರ್ಕೊಂಡವ್ರು ನಿಮ್ನ ನಂಬಿ ಬಂದನಿ ಮತ್ ಹೋಗುತ್ತೀರಲ್ಲ ಅಲ್ಲಪ್ಪ ಈರು ನಾ ಬ್ಯಾಡ ಅಂದ್ರು ಕರೆ ಕುಡಿದು ಮಾತ್ರ ಬಿಡ್ಬೇಕು ನೋಡಪ್ಪ ಕುಡಿದು ಬಿಟ್ಟು ಈರು ಇರ್ಲಿಕ್ಕಂದ್ರೆ ನಿನ್ನಿಂದ ನನಗ್ ಕಲಂಕ ಬರ ಕುಡುದನ್ನ ಗುರು ಅಂತ ಹೇಳಿ ಜನ ಮಾತಾಡಕತ್ತಾರು ಮತ್ ಊರೆಲ್ಲ ತಿದ್ದಾಗ ನನಗೆ ಹೆಂಗಾಗೋದು ನಿನ್ನ ತಿದ್ಲಿಕ್ಕೆ ಹೆಂಗ್ ತಿದ್ದುದ ಮನ್ ಜನ ಮಾತಾಡತ್ತಾರಪ್ಪ ನೋಡಪ್ಪ ಹೆಂಗ್ ಮಾಡ್ತಿ ಮತ್ ಕುಡಿದು ಬಿಟ್ರೆ ಈರ್ನಿ ಮತ್ ಕುಡಿದ ಅಂದಿರಪ್ಪ ನಾಯನ ಇಟ್ಕೊಳಂಗಿಲ್ಲ ಹೋಗ್ಬಿಡು
ಅವ ಶಿಷ್ಯ ಚಾಪ್ಟರ್ ಇದ್ದ ಮೊದ್ಲ ಹುಡುಕವ ಹೇಳಿಕೆ ಒಂದ್ ಕೆಲಸ ಮಾಡ್ರಿ ಮಾಡಲ್ಲ ಗುರುದೇವ್ ಅಂತ. ಏನಾಯ್ತು? ಏನಿಲ್ಲ, ನಿಮ್ಮ ಸಾಕ್ಷಿ ಬಿಟ್ಬಿಡ್ತನ. ಅವ್ ಬಿಡ್ತಿ ಚಲೋ ಆಗ್ತಾವ ಚಲೋ. ಒಂದ್ ಕೆಲಸ ಮಾಡ್ಬೇಕೇನು, ಇವತ್ತು ರಾತ್ರಿ ಒಂದ್ ದಿವ್ಸ ನಾ ಹೇಳಿ ನೀವು ಕೇಳ್ಬೇಕು. ಏನ್ ಕೇಳ್ಬೇಕು? ಏನಿಲ್ಲ, ನಾ ಹೇಳ್ತೀನಿ ಮಾಡ್ಬೇಕು. ಆಯ್ತು ಇಟ್ಟೆಲ್ಲ 12 ವರ್ಷ ದುಡ್ದನು, ಇನ್ನೊಂದ್ ದಿವ್ಸ ಒಂದ್ ಮಾತು ಕೇಳ್ರಿ ಏನಾಗುತ್ತೈತಿ. ಆಯ್ತಲ್ಪ ನೋಡ್ನು, ಮತ್ ನೀ ಏನ್ ಹೇಳ್ತದ ಮಾಡಿ ನೋಡತ್ತ. ರಾತ್ರಿ 10:30 11 ಆಯ್ತು. ಹೋಗಿ ಬಾಟೆ ತಗೊಂಬಂದ, ಗ್ಲಾಸ್ನ ಹಾಕಿದ, ಒಂದ್ರ ಸ್ವಲ್ಪ ಹಾಕಿದ, ಹೆಚ್ಚು ಹಾಕಿದ, ಸ್ವಲ್ಪ ಹಾಕಿದ್ದ. ಗುರುಗ ತಗೋರಿ, ಯಾಕೋ ನನ್ನ ಕುಡ್ಸವನ ಇಲ್ರಿ, ಇದೊಂದ್ ಸಲ ನನ್ ಸಲುವಾಗಿ ನೀವು ಸ್ವಲ್ಪ ತಗೊಂಡ್ಬಿಡ್ರಿ, ಬಟ್ ನಿಮ್ ಸಾಕ್ಷಿಲೇ ಇವತ್ತಿಂದ ಬಿಟ್ಟು ಬಿಡ್ತೇನೆ. ನನ್ ಸಲುವಾಗಿ ನಾ ಬಿಡ್ಬೇಕಿಲ್ರಿ, ಬಿಡ್ಬೇಕಲ್ಲ. ಒಂದ್ಸಲ ಯಾರಿಲ್ರಿ, ಮರದಾಗ ಯಾರು ಇಲ್ಲ. ಈಗ 11:30 ರಾತ್ರಿ 12 ಟೈಮ್ ಆಗೈತಿ. ಅದಕ್ಕೊಂದ್ ಸ್ವಲ್ಪ ತಗೋರಿ. ನಿಮ್ಮ ಸಾಕ್ಷಿ ನೋಡಿ ಇಬ್ರು ಬಿಟ್ಟ ಬಿಟ್ಟು ಮುಗಿತೇನೆ, ಇದಲ್ಲ ಅಂತ ಇವ್ ಮನ್ಸು ಕಲಿಕ್. ಯಾಕ ನಾ ಕುಡಿದ್ರಿಂದ ಬಿಡ್ತಾನಂದ್ರೆ ಇನ್ನೊಂದು ಕುಡಿದ್ರೆ ಏನಾಗ್ತಾವ, ಯಾರಿಲ್ಲ ಅಂತ ನಿಮ್ದು ಭಾವ ಚೇಂಜ್ ಆಗ್ತದೆ. ಯಾರ್ದ? ಗುರುಂದ. ಆಯ್ತಪ್ಪ ಅಂತ ಹೇಳಿ ಇಬ್ರು ಕುಡಿದ್ರು. ಇವ್ ದಿವಸ ತಂದೇನು ಕ್ರಿಯೆ ಮಾಡಿ ಮಾಡ್ಕೊಂಡ ಗುರು ಮಾಡ್ಕೊಂಡ. 5 ಗಂಟೆಗೆ ನಿತ್ಯ ಕ್ರಿಯೆ ಮಾಡಿ 6 ಗಂಟೆಗೆ ಪೂಜೆ ಮಾಡಿ ಎಲ್ಲಾ ಕ್ರಿಯೆ ಮಾಡೋ ಸಾಧು 8 ಆದ್ರೂ ಹೇಳವಲ್. ಶಿಷ್ಯ ದಿವಸ ಹೇಳಂತ ಕಸ ಹುಡುಗಿದ ಎಲ್ಲ ಕ್ರಿಯೆ ಮಾಡಿದ ಮನೆ ಬರ್ತಿರು ಹೋಗ್ತಿತ್ತು, ಪೂಜೆ ಎಲ್ಲ ಕ್ರಿಯೆ ನಡೀತು. 8 ಆದ ನಂತರ ಮೈಮೂರು ಹೇಳ್ತಾನೆ ಸಾಧು, ಶಿಷ್ಯರು ಕೇಳ್ತಾನೆ, ಬರವಿಲ್ಲ ಬಾಬಾ ನಾ ದೀಕ್ಷಾ ತಗೊಂಡ್ ಸಾಧನ ಮಾಡಾಕೈತಿ, ಮನಿ ಬಿಟ್ಟ 25 ವರ್ಷ ಆತ. ಹಿಂಗೇನ ನಂಗೆ ನಿದ್ದೆ ಹತ್ತಿದ್ದಿಲ್ಲ, ಶಾಂತಿ ಸಿಕ್ಕಿದ್ದಿಲ್ಲ. ನೀ ಬಿಟ್ರೆ ಬಿಡುವ ದಿವಸ ನಂಗೆ ಬೇಕು ನೋಡೋದ್ ನಾವು. ನೋಡ್ರಿ ಶಿಷ್ಯ ಅಂದ ನಾ ಗೆದ್ನೆ ಅಂದ. ಏನ ಅವನ ಕುಡಿಯಾಕೈತೆ, ನನ್ನೇನ್ ಬಿಡಿಸ್ತಾನ ಅವ. ನೋಡ್ರಿ ಶಿಷ್ಯನ ತಿದ್ದಕ್ ಹೋಗಿ ಗುರುನ ವ್ಯಸನೆ ಆಗಿಬಿಟ್ಟ ಅಂತ. ಹಂಗ ಅತಿ ವ್ಯಾಮೋಹನ ದುಃಖಕ್ಕೆ ಕಾರಣ ಅದ. ಈ ಸಂಸಾರದಾಗ ಶರೀರ ನಂದಲ್ಲ, ಶರೀರ ಮ್ಯಾಗ ವಿಶ್ವಾಸ ಇಲ್ಲ ನನಗ. ಯಾವಾಗ ಕೈ ಕೊಡ್ದಂಗೆ ಗೊತ್ತಿಲ್ಲ. ಅದು ನೀರಿನ ಮ್ಯಾಗಿನ ಗುಳಿದ್ದಂಗೆ. ಯಾಕೆ ತಿಳಿವಲ್ಲಿ ಈ ಸಂಸಾರ ಕಾಲಿ, ನಂದು ನಿಂದು ಅನ್ನುವಂತ ಮಾಯಾ ಬಿಡುವಲ್ಲಿ. ಬರುವಾಗ ಏನೇನು ತಂದಿಲ್ಲ, ನಾಳೆ ಹೋಗುವಾಗ ಏನೇನು ಒಯ್ಯೋದಿಲ್ಲ. ಇಂದು ನಾಳಿನ ಗಳಗಿನ ಭರೋಸಿಲ್ಲ, ನೀ ಸಾಯು ಕಾಲಕ್ಕೆ ಸಂಗಡ ಯಾರು ಬರೋದಿಲ್ಲ. ನೀರ ಮ್ಯಾಲಿನ ಗುರುಳಿ ನಿಜವಲ್ಲ ತಿಳಿ, ನೀರ ಮ್ಯಾಲಿನ ಗುರುಳಿ ನಿಜವಲ್ಲ ತಿಳಿ, ನಿನ್ನ ಮನದಲ್ಲಿ ಯಾಕೆ ತಿಳಿವಲ್ಲಿ ಈ ಸಂಸಾರ ಕಾಲಿ, ನಂದು ನಿಂದು ಅನ್ನುವಂತ ಮಾಯಾ ಬಿಡುವಲ್ಲಿ. ಜೀವನ ನಂದು 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 ಯಾವ್ದು ನಿಂದಪ್ಪ? ಬರ ಏನ್ ತಂದಿ ಹೇಳು, ಹೋಗ ಏನು ಯಾವ್ದದಿ, ಎಲ್ಲ ಖಾಲಿ, ಮತ್ತೆಲ್ಲ ನಂದ. ಈ ಸಂಸಾರದಾಗ ಜೀವ ಹೆಂಗೈತಿ, ನೀರಿನ ಮೆಗಿನ ಗುಳಿದ್ದಾನೆ. ಯಾವ ಪಟ್ಟ ಹೊಡಿತು ಗೊತ್ತು, ಅಯ್ಯಂತೀರ್ತ. ಅಯ್ಯೋ ಇದೇಗ ಮಾತಾಡ್ಸಿನಿ ಪಾರವ ಲೋ ಹೆಂಗುಪ್ಪ ನೋಡ್ರಿ. ಮತ್ತೊಂದು ಚಂದಾಗಿರ್ತೀವಿ ಗ್ಯಾರಂಟಿ ಇಲ್ಲ. ಹಂಗಾಗಿ ಯಾವ್ದು ನಮ್ದು ಸತ್ಯ ಯಾವ್ದದ, ನಿತ್ಯ ಯಾವ್ದದ, ಶಾಶ್ವತ ಯಾವ್ದದ, ಅವಿನಾಶಿ ಯಾವ್ದ? ಬ್ರಹ್ಮ ತತ್ವ ಒಂದೇ ನಂದು, ಆತ್ಮ ತತ್ವವೇ ನಂದು. ಇದರ ಬಗ್ಗೆ ನಮ್ಗೆ ಸತ್ಯದ ಅರಿವಾದಾಗ ಮಿಥ್ಯಾದೆಲ್ಲ ತ್ಯಾಗ ಮಾಡ್ತಕ್ಕಂಥ ಭಾವನೆ ಜಾಗೃತ ಆಗ್ತದೆ. ಅದಕ್ಕೆ ಸತ್ಯ ಸಾಕ್ಷಾತ್ಕಾರಕ್ಕಾಗಿ, ಸತ್ಯದ ಪ್ರಾಪ್ತಿಗಾಗಿ ನಾವು ಧರ್ಮ ಪುರುಷಾರ್ಥ ಮಾಡೋದು ಅತ್ಯವಶ್ಯಕದ. ಆ ಧರ್ಮ ಪುರುಷಾರ್ಥದಿಂದನೇ ಜೀವಾತ್ಮ ಪರಮ ಸುಖಿ ಆಗಲಿಕ್ಕೆ ಸಾಧ್ಯ. ಏನ್ರಿ ಸತ್ಯ ಅಹಿಂಸೆಯಿಂದ ಬಾಪೂಜಿ ದೇಶಕ್ಕೆ ಸ್ವತಂತ್ರ ತರ್ತಾರ ಅಂದ ಬಳಕ ಇದ ಸತ್ಯ ಅಹಿಂಸೆಯಿಂದ ನಮ್ಮ ಆತ್ಮನ ಕರ್ಮದಿಂದ ಮುಕ್ತ ಮಾಡಿ ನಮ್ಮ ಆತ್ಮನೇಕ ಸ್ವತಂತ್ರ ಮಾಡ್ಕೋಬಹುದು. ಆ ಶಕ್ತಿ ನಮ್ಮಲ್ಲಿ ಇಲ್ಲೇನೋ? ಪರಕೇರಿಯಿಂದ ಮುಕ್ತ ಮಾಡಿ ದೇಶವನ್ನ ಸ್ವತಂತ್ರ ಮಾಡ್ತಕ್ಕಂಥ ಕಾರ್ಯವನ್ನ ಸ್ವತಂತ್ರ ಯೋಧರು ಮಾಡುವ, ಸ್ವತಂತ್ರ ವೀರರು ಮಾಡುವ. ಹಂಗ ನೀನು ಆತ್ಮ ಕಲ್ಯಾಣ ಮಾಡ್ಕೋಬೇಕಂದ್ರೆ ಕರ್ಮದಿಂದ ನಿನ್ನ ಆತ್ಮನನ್ನ ಸ್ವತಂತ್ರ ಮಾಡು, ಕರ್ಮದ ಮೇಲೆ ವಿಜಯ ಸಾಧಿಸು. ನಿನ್ನ ಶತ್ರು ಹೊರಗಿಲ್ಲ, ನಿನ್ನ ಒಳಗದಾರ. ಕ್ರೋಧ, ಮಾನ್, ಮಾಯಾ, ಲೋಭ, ಮದ್, ಮತ್ಸರ್ ಈ ಅರಿಷಡ್ ವರ್ಗಗಳನ್ನ ನಾಶಿಸಿದಾಗ ನಿನಗೆ ಸತ್ಯ ಬ್ರಹ್ಮಣ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯನಂತೆ. ಉತ್ತಮ ಕ್ಷಮಾ, ಉತ್ತಮ ಮಾರ್ಗ, ಉತ್ತಮ ಆರ್ಜ, ಉತ್ತಮ ಶೌಚ, ಉತ್ತಮ ಸತ್ಯ. 5ನೇ ಧರ್ಮ ಸತ್ಯ ಯಾಕೆಂದ್ರ
ಇದ ಉದ್ದೇಶದಿಂದನೇ ಹೇಳಿದ್ರು ಪೂರ್ವಾಚಾರ್ಯರು. 4 ಕಷಾಯದ ಅಭಾವ ಆಗಲಾರ್ದ ಸತ್ಯದ ಪ್ರಾಪ್ತಿ ಆಗೋದಿಲ್ಲ. 4 ಕಷಾಯ ಕ್ರೋಧ, ಮಾನ್, ಮಾಯಾ, ಲೋಭ. ಈ 4 ಕಷಾಯ ಅಭಾವ ಮಾಡಕ 4 ಕ್ರಮದಿಂದ ಧರ್ಮ ಹೇಳ್ರು. ಇವತ್ತು ಉತ್ತಮ ಸತ್ಯ ಧರ್ಮದ ಪ್ರತಿಪಾದನೆ ಮಾಡ್ತಾ ಇದ್ದಾರ. ಈ ಸತ್ಯ ಧರ್ಮದ ಪ್ರಾಪ್ತಿಗಾಗಿ, ಸತ್ಯ ಸಾಕ್ಷಾತ್ಕಾರಕ್ಕಾಗಿ, ಸತ್ಯ ಬ್ರಹ್ಮನ ಮೇಲೆ ನಿಷ್ಠ ನಾವೇನ್ ಮಾಡ್ಬೇಕು? ಕೃತಜ್ಞತೆ ಭಾವವನ್ನು ಅರ್ಪಿಸಬೇಕು. ಅಂದಾಗ ಮಾತ್ರ ಈ ಜೀವಾತ್ಮ ಸುಖಿ ಆಗಲಿಕ್ಕೆ ಸಾಧ್ಯ. ಬಿದ್ದ ಮತ್ತೆ ಹೆಸರ ಜನ ಕರಿತಿದ್ರು ಸತ್ಯಘೋಷ 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 ಅಂತ. ಕರೆ ಮೋಸ ವಂಚನೆಯಿಂದ ಇರ್ತಕ್ಕಂಥ ವ್ಯಕ್ತಿ. ಅವ್ರ ತೆಗ್ ಬಡ್ಡಿ ಹಿಂಗೆ ರೊಕ್ಕ ಇಟ್ಕೋದ, ಬಡ್ಡಿ ಕೊಡೋದ, ವ್ಯಾಜ ಮ್ಯಾಗ ಜೀವನ ಸಾಗಿಸ್ತಿದ್ದಂತ ಪಾಪಿ ಮನುಷ್ಯ. ಆ ಊರಾಗೊಬ್ಬ ಸಾಮಾನ್ಯ ವಣಿಕ. ಅವನಿಸ್ತು ನಾ ಸಾಕಷ್ಟು ಸಂಪತ್ತಿ ಗಳಿಸ್ಬೇಕು, ವಿದೇಶಕ್ಕೆ ಹೋಗಿ ಶ್ರೀಮಂತ ಆಗಬೇಕು, ನನ್ನ ದನಿ ಏನು ಬಡುತನ ಅದ, ಗರಿಬಿತನ ಅದ, ದರಿದ್ರತನ ಅದ, ಇದೆಲ್ಲ ನಾಶ ಮಾಡ್ಕೊಂಡ ನಾನು ಒಬ್ಬ ಶ್ರೀಮಂತನಾಗಬೇಕು ಅಂತ ಭಾವ. ತನ್ನಿರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಒಂದು 5 ರತ್ನಗಳನ್ನ ಕೊಂಡ್ಕೊಂಡ ಇವನ ಹತ್ತಿರ ತಂದಿಟ್ಟ. ಅಡ ಇಟ್ಟ ಏನ ಒಂದು 4-5 ವರ್ಷಪ್ಪ ನಾನು ವ್ಯಾಪಾರಕ್ಕೆ ಹೋಗಿ ಬರ್ತೀನಿ, ಅಲ್ಲಿವರೆಗೆ ಈ ನಾನು 5 ರತ್ನ ನಿಂತಿಗಿಟ್ಟುಕೋ, ಬಂದ ನಂತರ ಕೊಡಕ್ಕೆ ಅಂತ ಇಟ್ಟು ಹೋದ. 8 ವರ್ಷ ಹೋಗಲಿ, 10-12 ವರ್ಷ ಆಸ್ತಿ ಗಳಿಸೋ ಸಲುವಾಗಿ ವಿದೇಶದಾಗ ವ್ಯಾಪಾರ ಮಾಡ್ತೊಳಗಿದ. ಸಾಕಷ್ಟು ಸಂಪತ್ತಿ ಗಳಿಸಿದ. 100 ಸಹಸ್ರ ಮುತ್ತು ರತ್ನಗಳನ್ನ ಕೊಂಡ್ಕೊಂಡ. ರೊಕ್ಕ ತರಕ ಅವಲು ತಗೊಂಡ ಆ ಮುತ್ತು ರತ್ನ ತೆಗೆದುಕೊಂಡು ವಾಪಸ್ ತನ್ನ ದೇಶದತ್ತ ಬರ್ತಾ ಇದ್ದ. ಪ್ರಸಂಗ ಸಮುದ್ರದಿಂದ ಬರ್ತಕ್ಕಂಥದ್ದು. ಸಮುದ್ರ ಇರ್ತಕ್ಕಂಥ ಜಹಾಜ್ ಅರ್ಥಾತ್ ಹಡಗು ಇನ್ನೊಂದು 25% ತೀರ್ ಸೇರುವುದಿರಬೇಕು. ಅಷ್ಟರೊಳಗೆ ಚಂಡಮಾರು ಬೀಸ್ತು. ಚಂಡಮಾರುತ ಹೊಟ್ಟಕ್ಕ ಅಲ್ಲೋಲ್ ಕಲ್ಲೋಲ್ ಆಗಿತ್ತು. ಅವಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿ ಸಂದೇಶ ಕೊಟ್ಟ, ನಿಮ್ ಪ್ರಾಣ ಬಚಾವ್ ಮಾಡ್ಕೊಡ್ರಿ, ಸಣ್ಣ ಸಣ್ಣ ಬುಟ್ಟಿ ತಗೊಂಡು ಈಶಿ ಪಾರಾಗ್ರಿ, ಯಾರು ಏನು ಒಯ್ಬೇಡ್ರಿ, 1 ಪೈಸಾ ವಜ್ಜೆ ಆತಂದ್ರ ಮುಳುಗು ಗ್ಯಾರಂಟಿನ. ಅದಕ್ಕ ಯಾರು ಸಂಪತ್ತಿ ಲೋಭ ಬಿಡ್ರಿ, ಮತ್ತ ನಿಮ್ ಪ್ರಾಣ ಉಳಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಎಲ್ಲಾರು ಜಿಗದ ಈಶ್ ದಡ ಸೇರ್ಬೇಕಂತ ಜಿಗಿದ್ರು. ಇವನು ಜಿಗದ ಸಂಪತ್ತಿ ಭಾ ತಂದಿದ್ದ, ಏನ್ ಮಾಡೋದ, ಎಲ್ಲ ನೀರು ಪಾಲ ತಿಳ್ಕೊಂಡು ಕೊರಗಿ ದಡ ಸೇರಿದ, ಅಲ್ಲಿ ಎಳದ. ಯಾಕ ಬೇಕಲ್ಲ ಉಪಜೀವನ ಬದುಕಬೇಕಾದ್ರೆ ಏನಾದ್ರು ತಿನ್ಬೇಕು. ಜಹಾಜ್ ಎಲ್ಲ ಹಳಗ್ ಮುಳುಗಿರೋದ್ರಿಂದ ಈ ಮನುಷ್ಯ ಅಲ್ತಾ ತಿರುಗ್ತಾ ಒಂದ್ ಕಡೆ ಬಂದ. ಒಂದು ಸ್ಥಾನದಲ್ಲಿ ನೀರು ಕುಡಿಬೇಕಂತಂದ ಗೊಲ್ರ ಮನೆಗಳಿರ್ತಕ್ಕಂಥ ಒಂದು ಗುಡಿಸಿಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಬಂದ. ಒಂದು ಮನೆಗೆ ಹೋಗಿ ನಾನು ಕುಡಿಯಾಕ ಒಂದ್ ಸ್ವಲ್ಪ ನೀರು ಕೊಡ್ರಿ, 3 ದಿವಸ ತನ್ನ ಹೊಟ್ಟಿಗೆ ಏನು ತಿಂದಿಲ್ಲ, ಬಹಳ ಹಸ್ತೇನೆ ನೀರು ಕೊಡ್ರಿ ಅಂತ. ಆ ಜನ ಚಲೋ ಇದ್ರು, ಅವ್ರ ಹೈನುಗಾರಿಕೆ ಪರಿವಾರ ಇತ್ತು ಅವ್ರದ್ದು. ಅವ್ರೇನ್ ಮಾಡ್ರು, ಏಲಪ್ಪ ನೀರ್ ಯಾಕಪ್ಪ ತಮ್ಮ ಕೈಕಾಲ ಕೊತ್ತುಗೋ ಅಂತ ತಿಳ್ಕೊಂಡ ಒಂದು ಮಣ್ಣಿನ ಚಿಟಿಗೆ ತುಂಬಾ ಮಜ್ಜಿಗೆ ಕೊಟ್ರ ಅವ್ರು. ಆಗಿನ ಜನ ಎಷ್ಟ ನಿರಾಭ ಇದ್ರಂದ್ರ ಯಾವುದೂ ಇಲ್ಲ, ತಿಂದುಂಡು ಆರಾಮ ಇರೋದ, ಆರೋಗ್ಯವಂತಾಗಿರೋದ, ಇವ್ರ ಸೇವೆ ಮಾಡೋದ, ಪರಮಾತ್ಮನ ಭಕ್ತಿ ಮಾಡೋದ. ಇಂಥ ಜನ ಮಜ್ಜಿಗೆ ಕೊಟ್ರು. ಆ ಮಜ್ಜಿಗೆ ಕುಡಿಯಾಗ ಮಜ್ಜಿಗೆಯಾಗಿನ ಮ್ಯಾಲ ತೇಲ್ತಕ್ಕಂಥ ಬೆನ್ನಿ ಅವನ ಮೇಷಿಗೆ ಇತ್ತು. ಹೀಗ ಮಾಡಿ ಮೇಷಿ ಬೆನ್ನಿ ತಕ್ಕೋತ ನೋಡ್ತಾನು. ಹಾ ಹಿಂಗ ದಿವಸ 10 ಮನ್ಯಾಗ ಮಜ್ಜಿಗೆ ಕುಡಿದ್ನಾರ ಇಷ್ಟಿಷ್ಟು ಬೆನ್ನಿ ಗೋಳೆ ಆಕತಿ. ಅದನ್ನ ಗೋಳೆ ಮಾಡಿನ 1 ತಿಂಗಳು ತಕ ಇಟ್ಟಿನಂದ್ರ ಒಂದು ಗುಳಿ ತುಪ್ಪ ಆಕತಿ. ಆ ತುಪ್ಪ ಮಾರಿನಂದ್ರ ಒಂದು ಸಣ್ಣ ರೊಕ್ಕಕ್ಕೋ ಅಂಗಡಿ ತೆಗೆದು ನಾನು ಉಪಜೀವನ ಮಾಡ್ಬೋದು ಅಂತ ವಿಚಾರ ಮಾಡಕೈತಿ. ಏನ್ ಮಾಡಿದ, ಅಲ್ಲೇ ಇರ್ಕೊಂಡ ಒಂದ್ ಸಣ್ಣ ಗುಡ್ಸು ಹಾಕಿದ. ನಂತರ ಊರಿಗೆ ಹೋದ್ರ ಆತು ಅಂತ ತಿಳ್ಕೊಂಡ. ಕರ್ಮಾಂಧ್ರನ ಸೇವೆ ನೋಡ್ರಿ, ಗುಡ್ಸಲ ಹಾಕೊಂಡ ದಿವಸ ಒಂದು ಓಣ್ಯಾಗ ಹೋಗಿ ಮಜ್ಜಿಗೆ ಕುಡಿದು ಬರವ, ಬೆನ್ನಿಗೆ ಒಳೆ ಮಾಡವ. ಒಂದ್ ಅಗಸ್ಟಿಗೆ ಮಾಡಿ ತಂಡಿ ದಿವಸ ಇತ್ತು, ಮ್ಯಾಲ ತಳಗ ಅಗಸ್ಟಿಗೆ ಮಾಡಿ ಇಟ್ಟ, ಮ್ಯಾಲ ಒಂದ್ ಅಂಟದಾಗ ಅದನ್ನ ಕಟ್ಟಿತ್ತು. ಏನ ತುಪ್ಪದ ಬೆನ್ನಿಗೆ ಒಳೆ ಮಾಡಿದಿತ್ತು, ತುಪ್ಪದ ಗಡಿಗೆ ಆ ಗಡಿಗೆ ಕಟ್ಟಿದ. ಹಂಗ ಮಾಡ್ಕೊಂಡಿದ್ದ. ಸಹಜ ಕಣ್ಣು ಮುಸ್ತಿದ್ದು, ಜಂಪ್ ಹತ್ತಿತ್ತು. ಅಟ್ರಾಗ ಅವ್ನು ಕನಸು ಬಿತ್ತು. ಕನಸು ಬಿದ್ದು ಮನುಷ್ಯ ಏನೇನೋ ಕನಸು ಕಾಣ್ತಾನ. ಏನ್ ಕನಸು ಕಾಣ್ದಿದ್ದ, ನಾ ಮಜ್ಜಿಗೆ ಮಾರ್ನಿ, ಬೆನ್ನಿ ತುಪ್ಪ ಮಾರ್ನಿ, ರೊಕ್ಕ ಬಂದು ಅಂಗಡಿ ಇಟ್ನಿ, ಎಲ್ಲಾರ ನಂಗ ಸೇಡ್ಜಿ ಅನ್ನಕೈತ್ರಿ, ವ್ಯಾಪಾರ ಚಲೋ ಆಕೈತು. ಮುಂದೆ ಇಲೆಕ್ಷನ್ ಬಂದು ಗ್ರಾಮ ಪಂಚಾಯತಿಗೆ ನಿತ್ನಿ ಆಸ್ಮೆಂಟ್ ಚೇರ್ಮನ್ ನಾನಿ,
ಮತ್ ಎಲೆಕ್ಷನ್ ಬಂದು ಎಂ.ಎಲ್.ಎ ಆದ್ನಿ, ಮತ್ ಮಿನಿಸ್ಟರ್ ಆದ್ನಿ, ಮುಖ್ಯಮಂತ್ರಿ ಆದ್ನಿ, ಪ್ರಧಾನಮಂತ್ರಿ ಆದ್ನಿ. ಪ್ರಧಾನಮಂತ್ರಿಯಾಗಿ ದಿಲ್ಲಿಯಾಗಿದ್ನಿ. ಒಂದ್ ದಿವಸ ಹಂಸಿಕ ತೂಲ್ ಮೇಲೆ ನಾ ಮಕ್ಕೊಂಡ್ರಿನಿ, ನಾನು ಹಿಂದ್ ಕಾಲು ಒತ್ತಾಕತ್ತೇಳು. ಆ ಟೈಮ್ದಾಗ ಅವಂಗ ಅನಿಸ್ತು, ಅಲ್ಲ ಪ್ರಧಾನಮಂತ್ರಿ ಹಿಂದಾಗ ಕಾಲು ಹೊತ್ತಾಗ ಜಾಸ್ತಿ ಒದ್ದತ್ತ, ಕರೆ ಒದ್ದ ನಿಂತ್ಕಂಡಾಗ ಎನ್ನು ಒದ್ದ, ಆ ತುಪ್ಪದ ಗಡಿಗೆ ಹೋದ, ದಪ್ಪನ ಬಿದ್ದಾಗ ಬೆಕ್ಕಿನ ಆಯ್ತು. ಯಪ್ಪ ಅದನ್ನು ಎದ್ದು ಓಡಿಹೋಳ. ಇದೇನಾಗ್ಬೇಕಿತ್ತು ಮನುಷ್ಯನ ವಿಚಾರ. ಭಾಷೆ ಏನೇನೇನೋ ತಿಳಿಯಾಗ ಓಡ್ತಾವ. ಸಂಸಾರನು ಸ್ವಪ್ನ ಇದ್ದಂಗ. ಸಂಸಾರದ ನೀ ಏನೇನು ಅಂದುಕೊಳ್ಳೋದಿಲ್ಲ ಅದೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದನ್ಕೋ, ಒಳ್ಳೇದನ್ನ ಮಾಡು, ಒಳ್ಳೇದನ್ನ ಬಯಸು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪುರುಷಾರ್ಥ ಅಂದ್ರೆ ಈ ಮನುಷ್ಯ ಭಾವದ ಬಂದದ ಸಾರ್ಥಕ ಆಗ್ತದೆ, ಅನ್ಯತಾ ಇಲ್ಲ. ಎಲ್ಲ ಕಳ್ಕೊಂಡು ಅಯ್ಯಪ್ಪ ಅಂತಂದ ಬಿಟ್ಟ ಊರ್ ಬಿಟ್ಟು ಏರಿಯಾ ಬಿಟ್ಟ ಊರಿಗೆ ಹೋಗ್ಬೇಕಂತ ಬಂದು ನೋಡ್ತಾನ ಪರಿಸ್ಥಿತಿ ಮಿನ ಏನಿಲ್ಲ, ಎಲ್ಲ ನಿರ್ಗತಿಗೆ ಆಗಿಬಿಟ್ಟಾನ. ಏನ್ ಮಾಡೋದ, ಇಷ್ಟೆಲ್ಲ ವರ್ಷ ದುಡ್ದು ಬನ್ನಿ ಎಲ್ಲ ತೋತು. ಇನ್ನ ಆ ಸತ್ಯಗೋಷ್ಠಿಗೆ ಒಂದ್ 5 ರತ್ನ ಇಟ್ಟನಿಲ್ಲ, ಅದನ್ನ ತಂದು ಉಪಜೀವನ ಮಾಡ್ರ ತಗೊಂಡ ಸತ್ಯಗೋಷ್ಠಿ ಕಡೆ ಹೋಗ್ಬೇಕಂತ ಹೊರಟ. ಅಟ್ರ ಸತ್ಯಗೋಷ್ಠಿ ಬರೋದು ದೂರಿಂದ ನೋಡಿದ್ ನೋಡು. ಅಟ್ರ ಹೇಳಕೈತೆ ಕೂತ 4 ಮಂದಿ, ನಂದು ಯಾಕೋ ಎಡಗನ್ ಹಾರಾಕೈತಿತ್ತು, ಏನೋ ಇಂದ ಕೆಟ್ಟ ಆಗೋದೈತಿ. ಒಟ್ಟಿಗೆ ಚಲೋ ಮಾಡಿದ. ಯಾಕ್ರಿ ನಿಮಗೇನ್ ಆಕೈತ್ರಿ ಸತ್ಯಗೋಷ್ ಅವ್ರ ಅಂತ ಇವ್ರು ಉಳ್ಕೊಂಡ್ 4 ಮಂದಿ ಜನ ಮಾತಾಡ್ತಿದ್ರು. ಅಟ್ರ ಬಂದ ಸತ್ಯಗೋಷರೇ, ನಾನ್ ನಿಮ್ಮತ್ತಿಗೆ 5 ರತ್ನ ಇಟ್ಟೋಗಿಲ್ಲ ಅಡ, ಅದನ್ನ ಕೊಡ್ರಿ, ನನ್ ನಿಂಗೆಲ್ಲ ಲಾಸ್ ಆತು, ವ್ಯಾಪಾರಕ್ಕೆ ಹೋಗಿ ನಿಂಗೆಲ್ಲ ಸಮುದ್ರ ಪಾಲಾಗಿ ಹೋಯ್ತು, ಅದಕ್ಕೆ ನನಗೆ ಅದನ್ನ ಕೊಟ್ರೆ ನಾನು ಉಪಜೀವನ ಮಾಡ್ಕೋತೀನಿ ಅಂತ. ಯಾರೋಣಿ ನಿನ್ ಮುಖ ನಂಗೆ ಗೊತ್ತಿಲ್ಲ, ನಿನ್ನ ಪರಿಚಯ ನಂಗೆ ಗೊತ್ತು, ನೀನ್ ರತ್ನ ಅಂತ ಕಿಡ್ತಿ, ತೆಲಿ ಹುಚ್ಚ ಹೋಗ, ಏನೋ ಬೆನ್ನಿಗಾಯ ಮಾಡ್ಬಾರ್ದು, ಅದು ಎಲ್ಲ ಹಾಳಾತು. ಈಗ ಬಂದ ಇವ್ ಯಾರೋ ಸತ್ಯಗೋಷ್ಠಿ ಅಂದ್ರೆ ರೊಕ್ಕ ಇಕ್ಕ ನನ್ ರತ್ನ ಇಲ್ಲ ಅಂತ ಹೇಳ್ತಾರೋ. ಇವ್ ಸುಳ್ಳುಗಾರದಾನ, ಮೋಸಗಾರದಾನ, ವಂಚಕದಾನ, ಮಹಾಪಾಪಿದಾರ. ಸತ್ಯಗೋಷ್ಠಿ ಸುಳ್ಳಾಗಾರ, ಮೋಸಗಾರ ಅಂತ ತಗೊಂಡು ಓಣೆ ತಿರ್ಗೋತ ಹುಚ್ಚರಂಗ ತಿರ್ಗಾಕೈತ. 1 ತಿಂಗಳು 2 ತಿಂಗಳು 6 ತಿಂಗಳು ಇದ ಇವ್ ತಲೆ ಹುಚ್ಚರಂಗ ಒದರಾವ. ಆ ಓಣೆ ಹಗಲ ರಾತ್ರಿ ತಿರುಗುದ ಒದರುದ ಏನ ಸತ್ಯಗೋಷಿ ಮೋಸಗಾರದಾನೋ, ಸತ್ಯಗೋಷಿ ಸುಳ್ಳುಗಾರದಾನೋ, ಮಹಾಪಾಪಿ ಅದಾನೋ, 5 ರತ್ನ ಹರಣ ಮಾಡ್ಯಾನೋ. ಓಣೆ ತಿರುಗುತ್ತಿದ್ದ. ಒಂದ್ ದಿವ್ಸ ರಾಣಿ ಮಹಲ್ ಮೇಗಿಂದ ಸಹಜ ನೋಡ್ತಾಳು, ಒದರುದ ಅಂತ ದಿವ್ಸ ಈ ಶಬ್ದ ಕೇಳ್ತನು. ಹುಚ್ಚಿತ್ತಂದ್ರ ಬೇರೆ ಬೇರೆ ಬಡಬಡಿಸ್ಕೊತ್ ಹೋಗತಿ. ಮತ್ತ 6 ತಿಂಗಳಾತು ಇದು ಒಂದೇ ಶಬ್ದ ಏನೇನಿದ್ರ ಸತ್ಯ ಇರ್ಬೇಕು ನೋಡ್ಬೇಕಂತಕೊಂಡು ಏನ್ ಮಾಡಿಲ್ ರಾಣಿ ರಾಜಾಂತಿಕ ಅನುಮತಿ ತಗೊಂಡ್ಲು. ಏನ್ರಿ ಮತ್ ಹಿಂಗ ನಂಗ ಮತ್ತ ಅವ್ರಿಗೇನೋ ಸಂಕಟ ಬಂದತಿ, ಕಷ್ಟ ಬಂದತಿ, ಮತ್ತ ವಣಿಕರಿಟ್ಟಂತ 5 ರತ್ನ ಕೊಡೆ. ಎಲ್ಲಿ ವಣಿಕ ಎಲ್ಲಿ ರತ್ನ ಹೊಕ್ಕೇಳಿ ಯಾಕಂತಾಳು. ಇಲ್ರಿ ಸುಳ್ಳಲ್ರಿ, ಬೇಕಾದ್ರೆ ನೋಡ್ರಿ ನಿಮ್ ಯಜಮಾನ್ರ ಜನವಾರ ನೋಡಿ ಚೂರಿ ಇದ್ದ ಅಂತ. ಜನವಾರ ಹೌದ್ಲಾ ಅನ್ಬೇಕು, ಅವ್ರ ಹೇಳ್ಯಾರು ಗಪ್ತ ಮಾತ್ ತಂದು ಕೊಟ್ಟನೆ ಅಂತ ತಿಳ್ಕೊಂಡು ಒಳಗೋಗಿ ಆ ಸತ್ಯಗೋಷ್ಠಿ ಹೆಂಡತಿ 5 ರತ್ನ ತಂದು ಕೊಡ್ತಾವ. ತಗೊಂಬಂದು ಸೂಚನಾ ಕೊಡ್ತಾನ ಸೈನಿಕ. ಯಾರಿಗೆ? ಮಾರಾಣಿಯವ್ರೆ ನೀವ್ ಹೇಳಿದ ಕೆಲಸ ಮಾಡೇನ್ರಿ, ಅದಾಗೈತಿ ಅಂತ. ಅಂತ ಸೂಕ್ಷ್ಮಲೆ ರಾಜಾಗ ಹೇಳ್ತಾಳು. ಅವನು ಬಂಧಿಸಿ ಮಾಡ್ತಾರೆ. ಯಾರನ್ನ? ಸತ್ಯಗೋಷ್ಠಿನ. ಅಂತ ರಾಜ ಏನ್ ಮಾಡ್ತಾನ, ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಒಂದ್ ದೊಡ್ಡ ತಾಟ್ನ್ಯಾಗ ತನ್ನ ರಾಜ್ಯ ಪರಿವಾರದಾಗ ಇರ್ತಕ್ಕಂಥ ರತ್ನ ಹಾಕಿ ಇವು 5 ರತ್ನ ಅದ್ರಾಗ ಮಿಕ್ಸ್ ಮಾಡಿಬಿಡ್ತಾನ, ಕೂಡಿಸಿ ಬಿಡ್ತಾನ. ಒಳಗೆ ಒಂದು ಚೌರಂಗ ಇಡ್ತಾನೋ, ಆ ಹುಚ್ಚನ ಕರೀಪ ಅಂತ ಹೇಳ್ತಾರ. ಸುಚ್ಚನ ಸತ್ಯಗೋಷ್ಠಿನಲ್ಲಿ ಕಟ್ಟಿ ಹಾಕ್ಯಾರು. ಯಾಕ್ರಿ ಹಿಂಗ್ಯಾಕ್ರಿ? ಅಲ್ಲ ನೀನು ಆ ವಣಿಕಿನ 5 ರತ್ನ ತಗೊಂಡು ಇಲ್ಲ ಅಂತ ಹೇಳ್ತಿಲ್ಲೋ. ಇಲ್ರಿ ನಾ ತಗೊಂಡಿಲ್ಲ, ನಾವು ಕೊಟ್ಟಿಲ್ಲ, ಅವ್ನು ಯಾರು ಅನ್ನೋದು ನಂಗೆ ಗೊತ್ತಿಲ್ಲ. ಮತ್ತೆ ಹಿಂಗೆ ಆಗತ್ತ ನೀವು ಸತ್ಯಗೋಷ್ಠ ಗಪ್ಪ ಅಂತಂದವನು ಆ ಹುಚ್ಚಿನ ಕರಿ ಅಂತ ಕರೆಸ್ತಾರೋ. ಏ ಬಾಬಾ ನೀನು 5 ರತ್ನ ಸತ್ಯಗೋಷ್ಠಿ ತಗೊಂಡ್ ಕರೆಯೋಣ, ನಾನೇ ಕೊಟ್ಟೇನ್ರಿ, ನನ್ನ ಕಷ್ಟ ಕಾಲಿತ್ತು, ನಾವು ವ್ಯಾಪಾರಕ್ಕೆ ಹೋಗ್ಬೇಕಂತ ಕೊಟ್ಟು ಹೋಗಿನ್ರಿ, ನನಗೆ ಇಲ್ಲ ಅವನು ಮೋಸ ಮಾಡಕತ್ತಾನೋ, ಅವ್ನು ಸತ್ಯಗೋಷ ಅಲ್ಲ ಸುಳ್ಳು ಘೋಷ ಅದಾನೋ, ಮಹಾನ್ ಪಾಪಿ ಅದಾನೋ, ನನಗೆ ಮೋಸ ಮಾಡಿ ಅಂತ ಹೇಳಿದ. ಏ ಸತ್ಯಗೋಷ್, ಇಂಥ ಮಹಾನ್ ಮೋಸ ಮಾಡಿದ್ರಿ, ಹೌದ್ರಿ ತಪ್ಪತ್ರಿ, ಕ್ಷಮಾ ಮಾಡ್ರಿ, ಏನೆಲ್ಲ ನಿಂಗೆ ಈಗ ಶಿಕ್ಷಾ ಕೊಡ್ಬೇಕು. 3 ಶಿಕ್ಷಾ, ಅದ್ರಾಗ ಯಾವ್ದು ಬೇಕು ನೀನು ನಿರ್ಣಯ ತಗೋ. ಎದಕ್ಕ? ಸುಳ್ಳು ಹೇಳಿದಕ್ಕ, ಜನರಿಗೆ ಮೋಸ ಮಾಡಿದಕ್ಕ, ಸಂಪತ್ತಿ ಲೂಟಿ ಮಾಡಿದಕ್ಕ ನಿನಗೆ ಶಿಕ್ಷಾ ಆಗ್ಬೇಕು. ಏನ್ ಶಿಕ್ಷಾ? 1 ಬುಟ್ಟಿ ಹೆಂಡಿ ತಿನ್ಬೇಕು. 1 ಅದ್ ನಿನ್ ಕೈಲಿ ಆಗ್ಲಿಕ್ಕಂದ್ರ ನಮ್ಮ ಮಲ್ಲನ ಕೈಲಿ 3 ಏಟು ತಿನ್ಬೇಕು ಗುದ್ದು. ಅದಾಗ್ಲಿಕ್ಕಂದ್ರ ನಿನ್ನ ತಲಿ ಬೋಸತಿ ಕತ್ತಿ ಮ್ಯಾಗ ಮೆರವಣಿಗೆ ಮಾಡಿ ರಾಜ್ಯದಿಂದ ಬಹಿಷ್ಕಾರಕ್ಕೆ ಹೊರಗಾಗ್ತೈತಿ. 3 ಯಾವ್ದು ಶಿಕಾರ ಮಾಡೋ? 3 ಯಾವ್ದು ಬೇಕು ನಿಂಗೆ ಶಿಕ್ಷಾ? ವಿಚಾರ ಮಾಡಕ್ಕಿದ್ದ
ಇವಪ್ಪ ಪೈಲ್ವಾನ್ ಗುದ್ದನ ಸತ್ತ ಹೊಕ್ಕನಂದ. ನಿನ್ ರೀಟೆಲ್ಲ ಮಾಡಿ ನೀನ್ ರಾಜಿ ಬಿಟ್ಟು ಹೋದ್ನಂದ್ರೆ ಹೆಂಗ ಬೇಡ ನಾ ಹೆಂಡಿನ ತಿಂತನಂತ. ನೋಡ್ರಿ ಪಾಪ ಮಾಡಿ ಮನುಷ್ಯ ಹೆಂಗ ಭಾವ ಆಕ್ಕವು. ಹೆಂಡಿ ಒಂದು ಬಿಟ್ಟು ತಂದಿಟ್ರು ಒಂದು ಈಟ್ ಬಾಯ ಹಾಕುದು ಯಾತು ಮಾಡಂಗಿದ್ದ ಇದೆ ನಂಗೆ ಆಗುದಿಲ್ಲ ಅಂದ. ಪೈಲ್ವಾನ್ ಏಟ್ ತಿನ್ನೊಂದು ಪೈಲ್ವಾನ್ ಬಂದಿತ್ತ ದಗ್ಗಿದ ಮ್ಯಾಲೊಂದು ಗುಮ್ರೆ ತಪ್ಪನ ಬಿದ್ದ. ಅಯ್ಯೋ ಸತ್ನ್ಯೋ ಅಂದ. ಇನ್ನು ಎರಡು ಹೊಡೆದ ನಾ ಸತ್ತ ಹೊಕ್ಕನು ಬೇಡ ಅಂದೆ. ಊರು ಬಿಟ್ಟ ಹೊಕ್ಕನು ತಿಳಿ ಬೋಯಿಸಿರು ಕತ್ತಿ ಮ್ಯಾಗ ಮರುತ್ತದು ಊರು ಬಿಟ್ಟು ಬಯಸ್ಕೊಳಕ್ಕೆ. ಆರ್ತ ರೌದ್ರ ಧ್ಯಾನದಿಂದ ನರಳಿ ಸತ್ತ 7ನೇ ನರಕಕ್ಕೆ ಹೋದ ಸತ್ಯಘೋಷ. ಯಾಕ ಅಸತ್ಯ, ಸುಳ್ಳು, ಮೋಸನೆ, ವಂಚನೆ ಈ ಒಂದು ಕ್ರಿಯಾ ಮಾಡೋದ್ರ ಜೀವಾತ್ಮ ಈ ಬಹುದಾಗನು ಅಪಕೀರ್ತಿ ಮಾಡ್ಕೋತಾನ, ಪರಲೋಕದಾಗನು ದುಃಖ ಭೋಗಿಸ್ತಾನ. ಅದಕ್ಕ ಅಸತ್ಯವನ್ನ ಜೀವನದಲ್ಲಿ ಯಾವತ್ತೂ ಅಳವಡಿಸ್ಕೋಬಾರ್ದು, ಸತ್ಯವನ್ನ ಪ್ರತಿಪಾದಿಸಬೇಕು ಅನ್ನೋದ್ರಿಂದ ಸತ್ಯ ಧರ್ಮ ನಿಮ್ಮನ್ನ ನಿತ್ಯ ಪರಮಾತ್ಮನನ್ನಾಗಿ ಮಾಡ್ಲಿಕ್ಕೆ ಕಾರಣ ಅದ. ಅಸತ್ಯಕ್ಕೆ ನಾವು ಎಂದೂ ಮರೆ ಹೋಗಬಾರ್ದು. ಅಸತ್ಯ ಜೀವನದಲ್ಲಿ ದುಃಖವನ್ನ ನೀಡ್ತದ, ಸತ್ಯ ಜೀವನದಲ್ಲಿ ಸುಖವನ್ನ ಕೊಡ್ತದ. ಒಂದ್ ವೇಳೆ ಸಂಸಾರದಾಗ ಸತ್ಯ ಪಾಲನೆ ಮಾಡೋ ಒಂದ್ ವೇಳೆ ನಮ್ಗೆ ಕಷ್ಟ ಅನಿಸ್ತಿತ್ತು, ಕೊನೆಗೆ ಜಯ ನಿಮ್ದದ ನಂಬಿಟ್ಕೋರಿ. ಈಗಿನ ಕಷ್ಟ ಮುಖ್ಯಲ್ಲ, ಮುಂದಿನ ಜಯ ನೋಡ್ಬೇಕು. ಯಾಕಂದ್ರೆ ಇನ್ನೊಂದು ಕ್ಷೇತ್ರಕ್ಕೆ ನಾವು ಸಾಗ್ಬೇಕಾದ್ರೆ ಕಾಲಾಗ ಕಲ್ಲ ಮುಳ್ಳ ಕಂಟಿ ಎಲ್ಲ ಸಹನ್ ಮಾಡಿದಾಗ ಮುಂದಿನ ಕ್ಷೇತ್ರ ದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಶಿಖರ್ಸ್ಗೆ ಹೋಗ್ತೀರಿ, ಶಿಖರ್ಸ್ಗೆ ಹೋಗ್ಬೇಕು ಕಷ್ಟ ಐತಿಲ್ಲ, ಆನಂದ ಕಷ್ಟ ಐತಿಲ್ಲ, ಕರೆ ದರ್ಶನ ಆದ ನಂತರ ಎಷ್ಟು ಸುಖ ಸಿಗ್ತೈತಿ, ಎಷ್ಟು ಮಾನಸಿಕ ಸಂತೃಪ್ತಿ ಸಿಗ್ತೈತಿ. ಧನ್ಯ 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 ಈ ಕ್ಷಣ ನನ್ನ ಪ್ರಾಣವಾದ್ರೂ ನನ್ನ ಜೀವನ ಸಾರ್ಥಕ ಆತ. ಯಾಕ ಶಮ್ಮೆ ಸಿಕ್ಕೈತಿ, ದರ್ಶನ ಆತು ಅಂತ. ಎಷ್ಟು ಕಷ್ಟ ಆಗಿತ್ಲ ಅದೆಲ್ಲ ಒಂದು ಚಂದ ಕಳೆದು ಹೋತು ದರ್ಶನ ಆದ ನಂತರ. ಹಂಗೈತಿ ಸಂಸಾರದಾಗ ಸುಳ್ಳುದಿಂದ, ಅನ್ಯಾಯದಿಂದ, ಮೋಸದಿಂದ, ವಂಚನೆಯಿಂದ ನೀವೇನ ಗಳಿಸಿರ್ನೋ ಏನ ಸಾಧಿಸಿರ್ನೋ ಅದು ನಿಮಗೂ ಸುಖ ಕೊಡೋದಿಲ್ಲ, ಉಲ್ಟಾ ದುಃಖನ ಕೊಡ್ತದ. ಎಷ್ಟ ಕಷ್ಟ ಬರಲಿ ಸತ್ಯದಿಂದ ಧರ್ಮ ಮಾರ್ಗ ನೀವು ನಿಂತ್ರಿ ಅಂದ್ರೆ ಎಷ್ಟ ಕಷ್ಟ ಬಂದ್ರ ಕೊನೆಗೆ ಆನಂದದಲ್ಲಿ ಪರಮಾತ್ಮ ಇರುತಕ್ಕ ದಾನ ಧರ್ಮ ಮಾಡಿ ಕಷ್ಟದಿಂದ ಗಳಿಸಿದಂತ ನ್ಯಾಯೋಪಾದಿತ ಧನವನ್ನ ಗುರುಕುಲಕ್ಕ, ಆಶ್ರಮಕ್ಕ, ಒಂದು ಧರ್ಮಕ್ಕ, ಒಂದು ಸಮಾಜಕ್ಕ, ಒಂದು ರಾಷ್ಟ್ರಕ್ಕ ನಾ ಸೇವಾಕ ತೊಡಗಿಸಿನಿ. ಕೊರೋನಾ ವ್ಯಾಧಿಯಿಂದ ಬಳತಕ್ಕಂತ ಜನರಿಗೆ ಚಿಕಿತ್ಸಾ ಸಲುವಾಗಿ ಒಂದು ಹಾಸ್ಪಿಟಲ್ ತಗದ್ನಿ. ಇಂಥ ಪುಣ್ಯ ಕಾರ್ಯ ಮಾಡಿದಕ್ಕೆ ಕೊನೆ ಸಾಯಿ ಸಮಯದಾಗ ಆನಂದದಿಂದ ಪರಮಾತ್ಮ ಧ್ಯಾನದಲ್ಲಿ ಚಿಂತನೆ ಮಾಡ್ತಾ ಮರನ್ ಸಿಕ್ತಂದ್ರೆ ನಾವು ಮಾಡಿದ್ದು ಸಾರ್ಥಕ ಆಯ್ತು. ಮಾಡಬಾರ್ದೆಲ್ಲ ಮಾಡಿ ಪಾಪ ಮಾಡಿ ಗಳಿಸಿ ಕೊನೆ ಸಾಯಂದಾಗ ಆರ್ತರೌದ್ರ ಧ್ಯಾನ ಮಾಡಿ ಸಾಯಿದ್ರಾಗ ಏನಾಗ್ತದ. ಒಬ್ಬ ಇದ್ದ ಬಹಳ ಕಂಜೂಸು ಮನುಷ್ಯ. ಎಷ್ಟು ಕಂಜೂಸು ಅಂದ್ರ ಅವ್ 4 ಮಂದಿ ಮಕ್ಕಳು ಬೇರೆ ದೇಶದಾಗ ಅವರು ಜಾಬ್ ಮಾಡ್ತಿದ್ರು. ಲಕ್ಷಗಟ್ಟಲೆ ಸಂಪತ್ತಿ ಅವ್ರದು. ಮುದುಕಿ ಸತ್ತು ಹೋಗಿತ್ತು. ಮುದುಕೊಬ್ಬ ಇದ್ದ, ವಯಸ್ಸಾಗಿತ್ತು 95. ಕೆಮ್ಮೋದ ಯಾಕಷ್ಟ ಉಗುಳೋದ. ಇವರೆಲ್ಲ ಹೇಳ್ರಪ್ಪ ಇಲ್ಲಿ ಏನಿಲ್ಲ ನಡಿ ಹೋಗುನು, ಬೇಡಪ್ಪ ಇಲ್ಲೇ ಇರವ ನೋಡ್ರಿ ಆರಾಮೆಲ್ಲ ಬಂದ್ರು, ವ್ಯವಸ್ಥೆ ಮಾಡಕತ್ರು ಎಲ್ಲ. ಕೊನೆಗೆ ಡಾಕ್ಟರ್ ಹೇಳ್ರಿ ಇನ್ನೇನ್ ಬಾಧಿಸ್ ಬದುಕಂಗಿಲ್ಲ ಅಂತ. ಮಕ್ಳಂತ ರಜ ಅಪ್ಪ ಏನೂ ವಿಕಲ್ಪ ಇಲ್ಲ, ಹಾಸಿಗೆ ವ್ಯವಸ್ಥೆ ಇಲ್ಲೇ ಇರು. ಇಲ್ಲ ನಾ ಇಲ್ಲಿ ಮಕ್ಕಳಂಗಿಲ್ಲ, ತಳಗ ಮಕ್ಕಳು ದನಗಳನ್ನ ಕಟ್ತಿರ್ಲಿಲ್ಲ ಅಲ್ಲಿ ಮಕ್ಕಳು. ಯಾಕ ಅವನ್ ತೀರ ನಾ ಸತ್ಯಂದ್ರ ಈ ಗಾದಿ ಗೀದಿ ಎಲ್ಲ ಬಾಲಕೈತಿ, ಇದ್ನು ಸುಡ್ತಾರ, ಸುಮ್ಮ ಹಾಳಾಕೈತಿ. ಬೇಡ ಮನುಷ್ಯನ ಲೋ ಬೆಟ್ಟು ವಿಚಿತ್ರ ತಿರ್ತೀನಿ ಆಶಾ ಎಲ್ಲ ಸುಡ್ತಾರ. ಬೇಡ ನಾ ದನ್ನ ಕೊಟ್ಟಿಗೆ ಮಕ್ಕೊಂಡ್ ತಳಗ ಬಂದ್ ಮಕ್ಕೊಂದ. ಕೇಳಿಲ್ ಮಕ್ಳು ನಮ್ಗೆ ಯಾರು ಕಡಿಮೆ ಇಲ್ರಿ, ಆರಾಮಿ ರಜಾ ಅಪ್ಪ ಅಂತಕೋ ಏನ್ ಹೇಳ್ರು. ನಾ ತಳಗ ಮಕ್ಕಳು ತಳಗೊಂದ್ ಹೊಸಲ ಹಾಕಕ್ ಹಚ್ಚಿದೆ. ಯಾಕ ಕ್ವಾಟಿಗಿಟ್ಟ ಗಾದಿ ಗೀದಿ ಬೇಡ ಅಂತ. ಹರಕ್ ಹೋದ ಕಂಬಳಿ ಹಾಸಕೈತೆ, ಮ್ಯಾಲ ಚದ ಹೊತ್ಕೊಂಡ ತಳಗ ಮಕ್ಕೊಂಡ. ಸತ್ ನಂತರ ಒಟ್ಟ ಸುಡುವಾರಕ್ಕೆ ಮನ್ಯಾಗಿನ ಚಲೋ ವಸ್ತು ಸುಡಬಾರ್ದಂತ. ಅಲ್ಲೇ ಅನ್ಕೊಂಡ ಕರ್ಮದ ಯಾವ ಮನ್ಯಾಗಿನ ಎಣ್ಣೆ ಇತ್ತು. 2 ದಿವಸ ಆಗಿತ್ತು. ಯೋಗ ನಾವು ಹೋಗಿರು ಕೆಲವರು ಅಲ್ಲೇ ಆ ಹಗ್ಗಲ್ಲಿ ಕಟ್ಟಿ ಸಣ್ಣ ಅದು ಕಟ್ಟಾಗಿ ಅದು ಎಮ್ಮಿಗೆ ಹಾಲು ಕುಡಿಯಾಕಿತ್ತು. ಅಟ್ರ ಹಾಲು ಕುಡಿತು. ಮತ್ತೆ ಬಂದಲ್ಲಿ ಆ ಹುಡುಗೋಲು ಬಿದ್ದಿತ್ತು ಕಸಬಾರಿಗೆ. ಆ ಕಸಬಾರಿಗೆ ನೆಕ್ಕೈತಿ ಕರ ಎಮ್ಮಿ ಕರು. ಆ ಕಸಬರಿಗೆ ನೆಕ್ಕೈತಿ. ಇವು ಅಟ್ರಾಗ ವಯಸ್ಸು ಚೆನ್ನಾಗಿತ್ತು. ಬಾಯಾಗಿನ ಮಾತ್ ಸೈಟ್ ನಿಂತು ಬಿಟ್ಟು ಮಾಡಕ್ಕಿದ್ದ. ಸೊಸ್ಕರ್ ಓಡಿ ಬಂದ್ರೆ ಏನಾತ, ಮಾಮಾಗ ಏನಾತ, ಹುಡುಗರು ಓಡಿ ಬಂದ್ರೆ ಏನಾತ, ಅಪ್ಪಗ ಹತ್ತುಕೊಂಡು ನೋಡ್ತಾರ. ಮಾತಾಡಕ್ ಬರೋತ ಮಾಡದ್ ಏನ್ ತಿಳಿವತ್ತು ಇವ್ರಿಗೆ. ಅವ್ರು ತಿಳ್ಕೊಂಡು ಇಲ್ಲಿ ನಿಧಿ ಐತಿ. ಆಮೇಲೆ ನಮ್ಮ ಅಪ್ಪ ಹೇಳಾಕೈತೆ ನಾನು ಏನ್ ನಿಧಿ ಇರ್ಬೇಕಂತ.
ಏನ ಆ ಎಣ್ಣಿ ಕರ ಆ ಹುಡುಗನ್ ತಿನ್ನತೈತಿ ₹1 ಕೊಟ್ಟತಿ ಅದಕ್ಕಂತ ಅಲ್ಲೇ ಸತ್ವ ಸಾಯಿ ಟೈಮ್ದಾಗ ಏನ್ ಗೊತ್ತು ಎಣ್ಣಿ ಕರ ಕಸಬರಿಗೆ ₹1 ವಿಚಾರ ಮಾಡಿ ಇಂತ ಮೂರ್ಖ ಮನುಷ್ಯ ಅದಕ್ಕೆ ಸಾಯಿ ಟೈಮ್ದಾಗ ಆ ತರೋದು ಧ್ಯಾನ ಆಗ್ಬಾರ್ದು ಪರಮಾತ್ಮ ಚಿಂತನೆ ಆಗ್ಬೇಕಂದ್ರೆ ಸತ್ಯಕ್ಕೆ ಮೊರೆ ಹೋಗ್ರಿ ಸತ್ಯವನ್ನ ಜೀವನದಲ್ಲಿ ಅಳವಡಿಸ್ಕೊಡ್ರಿ ಸತ್ಯ ನಿತ್ಯ ಬ್ರಹ್ಮ ಸ್ವರೂಪ ಪ್ರಾಪ್ತಿ ಮಾಡ್ಕೊಂಡು ಪುರುಷಾರ್ಥ ಮಾಡ್ರಿ ಅಂದಾಗ ಜೀವನ ಆದರ್ಶ ಆಗ್ಲಿಕ್ಕೆ ಸಾಧ್ಯ ಸತ್ಯ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ಸ್ಮಶಾನದಲ್ಲಿ ಹೆಣಕಾಯಿ ಪಾಳೆ ಬಂದ್ರು ಸತ್ಯ ಬಿಡ್ಲಿಲ್ಲ ಅಣಂತೆ ಆ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಒಬ್ಬ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವತ್ತು ಮೋಹನ್ ದಾಸ್ ಅಂತ ಯಾರು ಕರೆಯಂಗಿಲ್ಲ ಅವ್ರನ್ನ ಮಹಾತ್ಮ ಗಾಂಧಿ ಅಂತ ಕರಿತೀವಿ ಅಂತ ಮಹಾತ್ಮ ಮೋಹನ್ ದಾಸ್ ಇದ್ದಾಗ ಬಾಲಕಿದ್ದಾಗ ಅವನೊಬ್ಬ ಕಳ್ತನ ಮಾಡಿ ಸುತ್ತ ಸೇರ್ತಿದ್ದ ಮನ್ಯಾಗ ಅವನು ಬಂಗಾರ ತುಳುಗ್ ಮಾಡಿದ್ದ ನನ್ನ ಕತೆ ಅಂತಕ್ಕಂಥ ಜೀವನ ಚರಿತ್ರೆ ಉಲ್ಲೇಖ ಮಾಡ್ತಾರ ಒಂದು ಪತ್ರ ಬರ್ತಾರ ಅಪ್ಪಗ ಕರಮಚಂದ್ ಗಾಂಧಿ ಅವರಿಗೆ ನಾನು ದುಷ್ಟ ಮಿತ್ರರ ಜೊತೆಗೆ ಮೈತ್ರಿ ಮಾಡಿ ವ್ಯಸನಾಧೀನಾಗಿ ಸಾಲ ಮಾಡೀನ್ರಿ ಅದಕ್ಕ ಅದನ್ನ ತೀರ್ಸೋ ಸಲುವಾಗಿ ಅವನ ಬಂಗಾರ ಕತ್ತೀನಿ ನಾ ಇಂಥ ಪಾಪ ಮಾಡೋದಿಲ್ಲ ಅಂತ ಪತ್ರ ಬರ್ದಿದ್ದೆ ಯಾಕ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಮನಸ್ಸು ಪರಿವರ್ತನೆ ಆಗಿತ್ತು ಯಾವರನ್ನ ಇವತ್ತು ಮಹಾತ್ಮ ಗಾಂಧಿ ಅಂತ ಕರಿತೀರಿ ಆ ಮೋಹನ್ ದಾಸನ ಜೀವನ ಪರಿವರ್ತನೆ ಕಾರಣ ಒಂದು ಸತ್ಯ ಹರಿಶ್ಚಂದ್ರ ನಾಟಕ ಆ ಪತ್ರ ಓದ್ತಕ್ಕಂಥ ಕರಮ್ಚಂದ್ರ ಅಂತಾರು ಓಹೋ ನನ್ನ ಮಗನೊಳಗೆ ಇಷ್ಟು ಮನಸ್ಸು ಪರಿವರ್ತನೆ ಆಗಿತ್ತಂದ್ರೆ ಇವತ್ತಿನ ನಾಳೆ ಒಬ್ಬ ಮಹಾತ್ಮ ಆಗ್ತಾನಂತಕ್ಕಂಥ ಭಾವ ಅವ್ರ ಅಪ್ಪಗೆ ಅವಾಗ ಆಗಿತ್ತು ತಪ್ಪು ಒಪ್ಕೊಂಡೆಲ್ಲಪ್ಪ ನೀ ಸತ್ಯ ಹೇಳಿದಲ್ಲ ಅದನ್ನ ನನಗೆ ಸಾಕು ಅಂತ ನೋಡ್ರಿ ಯಾವಾಗ ಯಾವ ವ್ಯಕ್ತಿತ್ವ ಆದರ್ಶ ಕಾರಣ ಆಗೈತೆ ಅನ್ನಕ ಅನೇಕ ದೃಷ್ಟಾಂತಗಳ ಮುಖಾಂತರ ನಾವು ತಿಳ್ಕೋಬಹುದು ಅನೇಕ ಪ್ರಸಂಗಗಳು ನಮ್ಮ ಜೀವನ ಪರಿವರ್ತನೆ ಮಾಡಕ ನಿಮಿತ್ತ ಆಗ್ತಾವೋ ಅದಕ್ಕೆ ಸತ್ಯಕ್ಕೆ ನಾವು ಮೊರೆ ಹೋಗ್ಬೇಕು ಸುಳ್ಳಕ್ಕೆಂದು ಮೊರೆ ಹೋಗ್ಬಾರ್ದು ಸತ್ಯದಿಂದನ ಜೀವನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯದ ಜೀವನ ಸಾಫಲ್ಯತೆ ಪಡ್ಲಿಕ್ಕೆ ಸಾಧ್ಯದ ಜೀವನ ಮುಕ್ತಾವಸ್ಥೆ ಪಡ್ಕೋಬೇಕಾಗಿತ್ತಂದ್ರ ನಾವು ಸತ್ಯಕ್ಕೆ ಶರಣಾಗತಿ ಆಗ್ಬೇಕು ಅದಕ್ಕೆ ಸಂಸಾರದಲ್ಲಿ ಸುಖ ಎಲ್ಲೈತಿ ಹೇಳಿ ನೋಡು ಸುಖ ಯಾರಿಗೈತಿ ಯಾರಿಗೂ ಸುಖ ಇಲ್ಲ ಒಂದ್ ವೇಳೆ ಸುಖ ಇದ್ರೆ ಅದು ಕ್ಷಣಿಕ ಸುಖ ಶಾಶ್ವತ ಸುಖ ಅಲ್ಲ ಶಾಶ್ವತ ಸುಖ ಇರೋದು ಮೋಕ್ಷ ಅದಕ್ಕೆ ಹೇಳ್ರು ತಮ ಸತ್ಯ ಧರ್ಮಕ್ಕೆ